ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುರುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶಬ್ದಾದಯಶ್ಚ ಆಸುರತೀವ ಹೃದ್ಯಾಃ ನಿಕಾಮವರ್ಷೀ ಚ ಸುರೇಶ್ವರೋಭೂತ್ ಪ್ರಜಾ ಅನಾಸ್ಪೃಷ್ಟಸಮಸ್ತತಾಪಾಃ ಅನನ್ಯಭಕ್ತ್ಯಾ ಅಚ್ಯುತಮರ್ಚಯಂತಿ. ಪೃಥ್ವೀ ಚ ಗಾವಃ ಸರಸ್ವತೀಕಾಃ ನಿಕಾಮದೋಹಾಃ ಅಭವನ್ ಸದೈವ. ಅಬ್ದಾಬ್ಧಿನದ್ಯೋ ಗಿರಿವೃಕ್ಷಜಂಗಮಾಃ ಸರ್ವೇಪಿ ರತ್ನಪ್ರಸವಾ ಬಭೂವುಃ. ಕೃಷ್ಣಾಶ್ರಯಾತ್ ಅಷ್ಟಾಗಿತ್ತು. ಕೃಷ್ಣಾಶ್ರಯಾತ್ ಸರ್ವವಿಧಂ ವಶೇತೆ ವಿಧಾಯ ಸಮ್ಯಕ್ ಪರಿಪಾಲಯಂತಹ ದಿವೀವ ದೇವ ಮುಮುದುಃ ಸದೈವ ಮುನೀಂದ್ರ ಗಂಧರ್ವ ನೃಪಾದಿಭಿರ್ವೃತಾಃ. ಕೃಷ್ಣಾಶ್ರಯಾತ್ ಕೃಷ್ಣರ ಆಶ್ರಯದಿಂದಾಗಿ ಸರ್ವವಿಧಂ ವಶೇತೆ ವಿಧಾಯ ತೇ ಅವರು ಇದಂ ಸರ್ವಂ ಇದೆಲ್ಲವನ್ನೂ ಕೂಡ ವಶೇ ವಿಧಾಯ ತಮ್ಮ ವಶದಲ್ಲಿಟ್ಕೊಂಡು ಬಿಟ್ಟು ಸಮ್ಯಕ್ ಪರಿಪಾಲಯಂತಹ ವಶದಲ್ಲಿಟ್ಕೊಂಡಿದ್ದು ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಹೊರತು ಅದ್ರ ಮೇಲೆ ದುರಾಡಳಿತ ನಡೆಸೋಕ್ಕಲ್ಲ. ದಿವೀವ ದೇವಾಃ ಮುಮುದುಃ ಸದೈವ. ದಿವಿ ಇವ ದೇವಾಃ ಸದೈವ ಮುಮುದುಃ. ದೇವತೆಗಳು ಸ್ವರ್ಗದಲ್ಲಿ ಹೇಗೋ ಹಾಗೆ ಅತ್ಯಂತ ಆನಂದದಿಂದ ಕಳೀತಾ ಇದ್ದಾರೆ. ಮುನೀಂದ್ರ ಗಂಧರ್ವ ನೃಪಾದಿಭಿಃ ವೃತಾಃ. ಮುನೀಂದ್ರ ಗಂಧರ್ವ ನೃಪ ಆದಿಭಿಃ ವೃತಾಃ. ಮುನೀಂದ್ರರು ಮುನಿಶ್ರೇಷ್ಠರು, ಗಂಧರ್ವರು, ರಾಜರು ಮೊದಲಾದವುಗಳಿಂದ ವೃತಾಃ ಅವರಿಂದ ಸೇವಿತರಾದವರಾಗಿ ಪಾಂಡವರು ಅಷ್ಟು ಶ್ರೇಷ್ಠವಾದಂಥ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅದೇ ತಾರತಮ್ಯ ಕ್ರಮದಲ್ಲಿ ಹೇಳ್ತಾರೆ. ಗಂಧರ್ವ ನೃಪಾದಿಭಿರ್ವೃತಾಃ ಸಮುಜ್ವಲ ಪಾಂಡವ ಕೀರ್ತಿ ನಾರೀ ಪದಂ ನಿಧಾಯ ಅಸುರಪು ಪಕ್ಷಮೂರ್ಧಸು ವರಾಭಯೇ ಚೈವ ಸತಾಂ ಕರಾಭ್ಯಾಂ ಕೃಷ್ಣಪ್ರಸೂತಾ ಜಗದಂಡಮಾವೃಣೋತ್. ಸಮುಜ್ವಲ ಪಾಂಡವ ಕೀರ್ತಿ ನಾರೀ ಪದಂ ನಿಧಾಯ ಅಸುರ ಪಕ್ಷಮೂರ್ಧಸು ವರಾಭಯೇ ಚ ಏವ ಸತಾಂ ಕರಾಭ್ಯಾಂ ಕೃಷ್ಣಪ್ರಸೂತ ಜಗದಂಡಂ ಆವೃಣೋತ್. ಪಾಂಡವರ ಕೀರ್ತಿ ಹೇಗಿತ್ತು ಅಂತ ಹೇಳ್ತಾರೆ. ಪಾಂಡವ ಕೀರ್ತಿ ನಾರೀ ಸಮುಜ್ವಲ ಉಜ್ವಲ ಸಮುಜ್ವಲ ಅತ್ಯಂತ ಉಜ್ವಲವಾದಂತಹ ಪ್ರಕಾಶಮಾನವಾದಂತಹ ಪಾಂಡವ ಕೀರ್ತಿ ನಾರೀ ಪಾಂಡವರ ಕೀರ್ತಿ ಅಂತಕ್ಕಂಥ ಸ್ತ್ರೀ. ಪದಂ ನಿಧಾಯ ಅಸುರ ಪಕ್ಷಮೂರ್ಧಸು ಅಸುರ ಪಕ್ಷಮೂರ್ಧಸು ಪದಂ ನಿಧಾಯ ಅಸುರ ಪಕ್ಷದವರ ಮೂರ್ಧಸು ತಲೆಯ ಮೇಲೆ ಪಾದವನ್ನು ನಿಧಾಯ ಊರಿ ಅಸುರರನ್ನು ಮೆಟ್ಟಿ ಅಂತ ಅಸುರನ್ನೆಲ್ಲ ಮೆಟ್ಟಿಬಿಟ್ಟು ವರಾಭಯೇ ಚೈವ ಸತಾಂ ಕರಾಭ್ಯಾಂ ಕರಾಭ್ಯಾಂ ತನ್ನ ಎರಡೂ ಕೈಗಳಿಂದ ವರ ಅಭಯ ಒಂದು ವರದ ಹಸ್ತ ಒಂದು ಅಭಯ ಹಸ್ತ ಎರಡರಿಂದ ಕೂಡಿದವರಾಗಿ ಕೃಷ್ಣಪ್ರಸೂತ ಕೀರ್ತಿಗೆ ಮೂರ್ತಿ ತಾಯಿ ಯಾರು ಅಂತ ಕೃಷ್ಣನೇ. ಕೃಷ್ಣನಂತಹ ತಾಯಿ ಕೃಷ್ಣ ತಂದೆ ಕೃಷ್ಣ ಪ್ರಸೂತ ತಂದೆ ತಾಯಿ ಎಲ್ಲ ಕೃಷ್ಣನೇ. ಸೂತ ಪ್ರಸೂತ ಭಗವಂತನಾದ ಶ್ರೀಕೃಷ್ಣನಿಂದ ಜನಿಸಿದಂತಹ ಪಾಂಡವರ ಉಜ್ವಲವಾದ ಕೀರ್ತಿ ಅಂತಕ್ಕಂಥ ನಾರಿ ಅಸುರಪಕ್ಷದ ಎಲ್ಲರ ಮೇಲೆ ಕಾಲನ್ನು ಇಟ್ಟು ಮೆಟ್ಟಿ ಅವರನ್ನು ವರದ ಹಸ್ತ ಅಭಯ ಹಸ್ತಗಳಿಂದ ಜಗದಂಡಂ ಆವೃಣೋತ್. ಜಗದಂಡ ಅಂದರೆ ಬ್ರಹ್ಮಾಂಡವನ್ನಲ್ಲೇ ವ್ಯಾಪಿಸಿಬಿಡ್ತು. ಪಾಂಡವರ ಕೀರ್ತಿ ಎಷ್ಟು ವ್ಯಾಪ್ತವಾಗಿತ್ತು ಅಂದರೆ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿಬಿಡ್ತು ಅಂತ ಹೇಳ್ತಾರೆ. ಇದು ಭಾಳ ಮುಖ್ಯ. ಇದು ಎಲ್ಲೋ ಆಯಾ ಊರು ನಮ್ಮ ಊರಲ್ಲಿ ಅವನೇ ವರ್ಲ್ಡ್ ಫೇಮಸ್ ಅಂತ ಹೇಳಿದಾಗೆಲ್ಲ ಆ ಊರಲ್ಲಿ ಅವನೇ ವರ್ಲ್ಡ್ ಫೇಮಸ್ ಏನರ್ಥ ಅತ್ಯಂತ ಸೀಮಿತವಾದಂತಹ ಕೀರ್ತಿ ಅದು. ಇದು ಹಾಗಲ್ಲ. ಜಗದಂಡ ಮಾವೃಣೋ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿದಂಥ ಕೀರ್ತಿ ಆಯಿತು.
ಸೊ ಎಲ್ಲಿತ್ತಾಗ ಕಾಲುಗಳೆಲ್ಲ ಯಾರಿತ್ತು ಹಸರ ಬೇಲಿತ್ತು, ಕೈಗಳೆಲ್ಲ ಏನಿತ್ತು ವರದ ಹಸ್ತಾವೇದು ಎಲ್ಲರಿಂದ ಇದಾಗಿತ್ತು. ಆಮೇಲೆ ಕೃಷ್ಣನ ಪುತ್ರಿಯಾಗಿ, ಮೂಲದಲ್ಲೂ ಕೃಷ್ಣನ ಪುತ್ರಿಯೇ ದ್ರೌಪದಿ ದೇವಿ. ಪಾಂಡವರ ಕೀರ್ತಿ ನಾರಿ ಅಂದರೆ ಭಾರತ ಅಂತ ಅರ್ಥ. ಅಭಿಮಾನ ದೇವತೆ ಭಾರತೀ ದೇವಿ. ಅವರು ಕೃತಿರಮಣ ಪ್ರದ್ಯುಮ್ನ ನಂದನೆ, ಅಲ್ಲಿ ಪ್ರದ್ಯುಮ್ನ ರೂಪದ ಮಗಳು, ಇಲ್ಲಿ ಕೃಷ್ಣ ರೂಪದಿಂದ ರಕ್ಷಿತಳಾದವಳು. ಹೆಸರು ಏನೇ ಇದ್ದರೂ ಕೂಡ ಮೂಲತಃ ತಂದೆ ಮಗಳ ಸಂಬಂಧ. ಅದಕ್ಕೆ ದ್ರೌಪದಿಯ ಸಂರಕ್ಷಣೆಗೆ ಬಾಲಕ್ಕೊಂದು ಒಳಗಿನ ಕಾರಣನ ಮಗಳಾಕೆ ಅಂಥೇಳಿ ಮಗಳ ರಕ್ಷಣೆಯನ್ನು ಮಾಡಿದ್ದಾನೆ ಕೃಷ್ಣ. ಜಗದಂಡ ಮಾವೃಣೋತ್. ಇನ್ನೂ ಹೇಗಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ. ಪಾತಾಳ ಪಾದಾಂ ಪೃಥಿವೀ ನಿತಂಬಾಂ ಆಕಾಶ ಮಧ್ಯಾಂ ಕರಸಂತತಾಶಾಂ ಗ್ರಹರ್ಕ್ಷತಾರಾಭರಣ ದ್ಯುವಕ್ಷಸಂ ವಿರಿಂಚಲೋಕಸ್ಥಿತ ಸನ್ಮುಖಾಂಬುಜಾಂ ಪಾತಾಳಪಾದಾಂ ಪೃಥಿವೀ ನಿತಂಬಾಂ ಆಕಾಶಮಧ್ಯಾಂ ಕರಸಂತತಾಶಾಂ ಗ್ರಹರ್ಕ್ಷತಾರಾಭರಣ ದ್ಯುವಕ್ಷಸಂ ವಿರಿಂಚಲೋಕಸ್ಥಿತ ಸನ್ಮುಖಾಂಬುಜಂ. ಇದಿಷ್ಟು ಕೂಡ ದ್ರೌಪದಿಯ ವರ್ಣನೆ. ಪಾಂಡವರ ಕೀರ್ತಿ ಅಂದರೂ ಒಂದೇ, ದ್ರೌಪದಿ ಅಂದರೂ ಒಂದೇ. ಪಾತಾಳಪಾದಾಂ, ಅವರ ಪಾದ ಪಾತಾಳದಲ್ಲಿದೆ. ವಿರಾಟ್ ರೂಪ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಪಾತಾಳವಸ್ಯ ಪಾದ ಮೂಲಂ ಅಂತ ಹೇಳಿದಾರಲ್ಲ, ಹಾಗೆ ಇಡೀ ವ್ಯಾಪಿಸಿಬಿಡ್ತು. ವಿರಾಟ್ ರೂಪ ಪರಮಾತ್ಮರದು. ಇದು ದ್ರೌಪದಿಯ ವಿಶೇಷವಾದ ಮಹಿಮೆ, ಭಾರತದ ಕೀರ್ತಿ. ಹಾಂ, ಕೀರ್ತಿ ಅಂತಕ್ಕಂಥ ನಾರಿ ಹೀಗೆಲ್ಲ ಎಲ್ಲ ಕಡೆ ಹಬ್ಬಿಸಿಬಿಡ್ತು ಅಂತ ಕೀರ್ತಿ. ಗ್ರಹರಕ್ಷ ತಾರಾಭರಣ ಪಾತಾಳ ಪೃಥಿವೀ ನಿತಂಬಾಂ. ನಿತಂಬ ಅಂದರೆ ಸೊಂಟ, ಭೂಮಿಯೇ ಭೂಹು. ಆಮೇಲೆ ಆಕಾಶ ಮಧ್ಯಾಂ, ಆಕಾಶವೇ ಮಧ್ಯ. ಆಮೇಲೆ ಕರಸಂತತಾಶಾಂ, ಕರ ಕೈಗಳಿಂದ, ಸಂತತ ತತ ವ್ಯಾಪ್ತ, ಸಂತತ ಸರಿಯಾಗಿ ವ್ಯಾಪಿಸಿದಂಥ ಆಶಾಂ ದಿಕ್ಕುಗಳು, ಎಲ್ಲ ದಿಕ್ಕುಗಳಲ್ಲೂ ಕೂಡ ಹರಡಿದೆ. ಆಕಾಶ ಮೇಲೆ ಕೆಳಗೆಲ್ಲ ಆಯಿತು. ಇದು ಎಲ್ಲ ದಿಕ್ಕು 10 ದಿಕ್ಕುಗಳಲ್ಲೂ ಕೀರ್ತಿ ಹರಡಿದೆ. ಗ್ರಹಕ್ಷ ತಾರಾಭರಣ ದ್ಯುವಕ್ಷಸಂ. ವಕ್ಷಸ್ಥಳದಲ್ಲಿ ಏನೇನಿವೆ ಅಂದರೆ ಗ್ರಹಗಳು, ವೃಕ್ಷ ಅಂದರೆ ನಕ್ಷತ್ರಗಳು, ತಾರ ನಕ್ಷತ್ರಗಳಲ್ಲೂ ಪ್ರಭೇದ. ನಕ್ಷತ್ರಗಳಲ್ಲಿ ಒಂದು ವೃಕ್ಷ ಅಂತ ಕರೀತಾರೆ ಮತ್ತು ತಾರ ಅಂತಲೂ ಕರೀತಾರೆ. ಆಮೇಲೆ ಆಭರಣ, ಅವೆಲ್ಲ ಆಭರಣಗಳು. ರಾತ್ರಿ ಹಾಗೆ ಬಳ 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 ಹೊಡಿತಿರಬೇಕು ನಕ್ಷತ್ರಾದಿಗಳೆಲ್ಲ. ಆ ರೀತಿಯಲ್ಲಿ ಅವರೆಲ್ಲ ದ್ಯುವಕ್ಷ, ಅದೇ ವಕ್ಷಸ್ಥಳ ಇದ್ದ ಹಾಗೆ. ಪಾಂಡವ ಕೀರ್ತಿಯರೇ ವಕ್ಷಸ್ಥಳ, ಗ್ರಹಗಳು, ನಕ್ಷತ್ರಗಳು, ಆಭರಣಗಳು, ಅವೇ ಆಭರಣಗಳು, ಅವೇ ಆ ಫಳಫಳ ಹೊಡಿತಾ ಇವೆಯಲ್ಲ ಆಭರಣಗಳು. ದ್ಯು ಅಂದರೆ ದ್ಯುಲೋಕ, ಅವುಗಳಿಂದ ಕೂಡಿದ ದ್ಯುಲೋಕವೇ ವಕ್ಷಸ್ಥಳವಾಗಿತ್ತು. ವಿರಿಂಚಲೋಕ ಸ್ಥಿತ ಸನ್ಮುಖಾಂಬುಜಂ. ಬ್ರಹ್ಮಲೋಕ, ಸತ್ಯಲೋಕ ಮೇಲಿದೆ ಮುಖ, ದೇವ್ರ ಮುಖ ಕೂಡ ಅಲ್ಲಿ ಮೇಲಿರೋದು. ವಿರಿಂಚಲೋಕ ಸ್ಥಿತ ಸನ್ಮುಖಾಂಬುಜ. ವಿರಿಂಚಲೋಕ ಬ್ರಹ್ಮಲೋಕ, ಸ್ಥಿತ ಅದರಲ್ಲಿದ್ದಂತಹ ಸನ್ಮುಖಾಂಬುಜಂ, ಶ್ರೇಷ್ಠವಾದ ಮುಖಕಮಲದಿಂದ ಕೂಡಿದಂತಹ. ವಿಕುಂಠನಾಥಾಭಯ ಹಸ್ತಂ ಆದರಾತ್ ಮೂರ್ಧ್ನಾ ವಹಂತೀಂ ವರಭಾರತಾಖ್ಯಾಂ ನಿಶಮ್ಯತಾಮೀಕ್ಷ್ಯ ಸಮಸ್ತ ಲೋಕಾಃ ಪವಿತ್ರಿತಾಃ ವೇದಿಭವಾಮಿವ ಅನ್ಯಾಂ. ವಿಕುಂಠನಾಥ ಅಭಯಹಸ್ತಂ ಆದರಾತ್ ಮೂರ್ಧ್ನಾ ವಹಂತೀಂ ವರಭಾರತಾಖ್ಯಾಂ ನಿಶಮ್ಯ ತಾಂ ಈಕ್ಷ ಸಮಸ್ತ ಲೋಕಾಃ ಪವಿತ್ರಿತಾಃ ವೇದಿಭವಾಂ ಇವ ಅನ್ಯಾಂ. ವಿಕುಂಠನಾಥ, ವಿಕುಂಠನಾಥ ವೈಕುಂಠನಾಥ ನಾರಾಯಣ, ಆತನ ಅಭಯಹಸ್ತವನ್ನು ಮೂರ್ಧ್ನಾ ಆದರಾತ್ ವಹಂತಿ. ತಲೆ ಮೇಲೆ ಕೃಷ್ಣನ ವರದ ಹಸ್ತ ಇದೆ ತಲೆ ಮೇಲೆ. ವರಭಾರತಾಖ್ಯಾಂ, ಯಾವುದು ಸ್ತ್ರೀ? ವರಭಾರತ, ಭಾರತ ಅಂತಕ್ಕಂಥ ಸ್ತ್ರೀ. ವರ ಅಂದರೆ ಶ್ರೇಷ್ಠ. ನಿಶಮ್ಯ ತಾಂ ಈಕ್ಷ, ತಾಂ ನಿಶಮ್ಯ, ಕೀರ್ತಿಯನ್ನು ಕೇಳಿದರು. ಈಕ್ಷ ಕಣ್ಣಾರೆ ಕಂಡರು, ದ್ರೌಪದಿಯನ್ನು ನೋಡಿದರು ದೇವತೆಗಳೆಲ್ಲ. ಕೀರ್ತಿಯನ್ನೆಲ್ಲ ಕಡೆ ಹರಡಿ, ಕಿವಿ ಕೀರ್ತಿಯಲ್ಲಿ ಬೀಳಬೇಕು, ಯಾವಾಗಲೂ ಕಿವಿಗೆ. ವ್ಯಕ್ತಿ ಕಣ್ಣಿಗೆ ಕಾಣಬೇಕು, ಕೀರ್ತಿ ಕಿವಿ ಬೀಳಬೇಕು. ತಾಮೀಕ್ಷ ಸಮಸ್ತ ಲೋಕಾಹ, ಸಮಸ್ತ ಲೋಕ 14 ಲೋಕಗಳು ಅಂತ ಅರ್ಥ. ಚತುರ್ದಶ ಭುವನದೋಳು ಮೇರೆದ ಅಪ್ರತಿಮಗೊಂದಿಸುವೆ 14 ಲೋಕಗಳು ಸಹ. ಭಾರತ ಒಂದು ಬಿಟ್ಟಲ್ಲ, ಎಲ್ಲಿಗೆ ಜಗತ್ತಿನಲ್ಲಿ ಅಂತ ಅರ್ಥ. ಭಾರತ ಸೇರಿ ವ್ಯಾಪಿಸಿದಾಗ ಒಂದು ಬಿಟ್ಟರೆ ವ್ಯಾಪ್ತಿ ಆಗಲಿಲ್ಲ ಆಗ. ಭೂಲೋಕದಲ್ಲೇ ಆಬ್ವಿಯಸ್ ಅದು.
ಎಲ್ಲ ಕಡೆ ಹರಡಿದಾಗ ಏನಾಯ್ತು, ಅದು ಭೂಲೋಕದಲ್ಲಿ ಹರಡೇ ಇತ್ತು ಅಂತ ಈಗಲೂ ಇದೆ. ಭೂಲೋಕದಲ್ಲಿ ಕೀರ್ತಿ ಹೀಗೆ ಇದೆ. ಇವು ತಪ್ಪಾಗಿ ಎಷ್ಟೇ ಹೇಳಿದರೂ ಕೂಡ ಜನಗಳಲ್ಲಿ ಒಂದು ಗೌರವ. ಮಹಾಭಾರತ ಅಂತ ಅಷ್ಟು ಏನು ಮಾಡ್ತಾರೆ, ಅದನ್ನು ಗೌರವಿಸ್ತಾರೆ. ಇವರು ಹೇಳೋ ಪ್ರಕಾರ ಗೌರವ ಬರೋದೇ ಇಲ್ಲ ಅದರ ಮೇಲೆ. ಈ ಟಿ ವಿಯಲ್ಲಿ ಬಂದಿದ್ದು ಇವೆಲ್ಲ ನೋಡಿದರೆ ಕವಿಗಳು ಹೇಳಿದ್ದೆಲ್ಲ ಭಾರಿ ಗೌರವ ಕೊಡ್ತಕ್ಕಂಥ ಕೃತಿ ಏನೋ ಅನಿಸೋದಿಲ್ಲ. ಆಗ ನಿಜವಾದ ಮಹಾಭಾರತ ಓದಿದರೆ ಅನಿಸುತ್ತೆ. ಪವಿತ್ರಿತಾಹ, ಇದು ಬಹಳ ಮುಖ್ಯ. ಅದು ಕೀರ್ತಿಯೆಲ್ಲ ಪವಿತ್ರವಾಯಿತು. ಮಹಾಭಾರತದ ವರ್ಣನೆ, ದ್ರೌಪದಿಯ ವರ್ಣನೆ ಎರಡೂ ಆಯಿತು. ಪಾಂಡವರ ಸಾಧನೆ ಒಟ್ಟೇನಾಯಿತು ಎಂಬುದನ್ನು ಅಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ಸಮಸ್ತ ಲೋಕಾಹ ಪವಿತ್ರಿತ, ಭಾರಿ ಮುಖ್ಯ. ಎಲ್ಲ ಕಡೆ ಕೆಟ್ಟ ಗಾಳಿ ಬಂತು, ಎಲ್ಲ ಕಡೆ ಅಪವಿತ್ರ ಆಗೋಯಿತು. ಪವಿತ್ರಿತ, ಇಡೀ ಕೀರ್ತಿಯಿಂದ ಏನಾಯ್ತು, ಪವಿತ್ರವಾಗ್ತಾಯಿತ್ತು. ಇದು ಬಹಳ ಮುಖ್ಯ. ಇದು ಕೀರ್ತಿಯಲ್ಲಿ ನೊಟೋರಿಯಸ್ ಫೇಮಸ್ ಅಂತೀವಲ್ಲ, ಹಾಗೆ ಫೇಮಸ್ ಅಂದ್ರೇನು, ಇದು ಗುಡ್ ಸೆನ್ಸ್. ನೊಟೋರಿಯಸ್ ಅಂದ್ರೇನು, ಬ್ಯಾಡ್ ಸೆನ್ಸ್. ಜಗತ್ತಿಗೆ ಗೊತ್ತು ಕೆಟ್ಟವನು ಅಂಥೇಳಿ. ಆ ರೀತಿ ಜಗತ್ತಿಗೆ ಕೆಟ್ಟವರು ಅಂತ ಪ್ರಸಿದ್ಧನಾದರೆ ನೊಟೋರಿಯಸ್ಸು, ಒಳ್ಳೆಯವರು ಅಂತಾದರೆ ಫೇಮಸ್ಸು. ಪವಿತ್ರಿತ ವೇದಿಭವ ವಿವಾನ್ಯಾಂ. ವೇದಿಭವ ಅಂದರೆ ಯಾರು, ವೇದಿಯಲ್ಲಿ ಅವತರಿಸಿದವರು, ದ್ರೌಪದಿ ಅಂತ ಅರ್ಥ. ಆಗ ಅವತರಿಸಿದ್ದ ಯಜ್ಞವೇದಿಯಲ್ಲಿ ಬಂದಿದ್ದರಿಂದ ವೇದಿಭವ ದ್ರೌಪದಿ. ಅನ್ಯಾಂ, ಇನ್ನೊಂದು ದ್ರೌಪದಿಯೋ ಅಂತ ಕಾಣಿಸ್ತೇವೆ. ದ್ರೌಪದಿಯ ಮತ್ತೊಂದು ರೂಪ ಅಂತೀವಲ್ಲ, ಹಾಗೆ ದ್ರೌಪದಿಯ ಮತ್ತೊಂದು ರೂಪದಂತೆ ಮಹಾಭಾರತ ಇದೆ. ಆಚಾರ್ಯ ರೂಪವನ್ಯದೇವ ಧನ್ಯಮಾತ್ಮನಃ, ಭಾಷ್ಯಾದಿಯವರ ಸ್ವರಮೂಲ ಗ್ರಂಥಗಳ ರೂಪ ಹೇಗೋ ಮಹಾಭಾರತ ಅನ್ನೋದು ಹೇಗಿದೆ, ದ್ರೌಪದಿಯ ಪ್ರತೀಕ ಇದ್ದಾಗಲೇ. ದ್ರೌಪದಿಯ ಪ್ರತೀಕ ಭಾಳ ಮುಖ್ಯವಾದ ಅಂಶ ಇದು. ಈ ಬಾಣ ಲೌಕಿಕ ಕವಿ ಲೌಕಿಕವಾಗಿ ಭಾಳ ಚೆನ್ನಾಗೇ ಬರೀತಾರೆ. ಬಾಣೋಚ್ಚಿಷ್ಟಂ ಜಗತ್ಸರ್ವ ಅಂತ ಕಾವ್ಯ ಪ್ರಪಂಚದಲ್ಲಿ ಆ ಥರ ಹೆಸರು ಬಾಡಿ ಇದೆ. ಅದು ಹೇಳಬೇಕಾದ್ರೆ ನಮಃ ಸರ್ವವಿದೇ ತಸ್ಮೈ ವ್ಯಾಸಾಯ ಅಮಿತ ವೇಧಸೆ ಅಂತ ಹೇಳ್ತಾ, ಚಕ್ರೇ ಪುಣ್ಯಂ ಸರಸ್ವತ್ಯಾಹ ಯೋ ವರ್ಷಮಿವ ಭಾರತಂ. ನಮಃ ಸರ್ವವಿದೇ ತಸ್ಮೈ. ವೇದವ್ಯಾಸ ಯಾರು, ಸರ್ವಜ್ಞರವರು. ಅವರು ಸರ್ವಜ್ಞರು ವೇದೇವರೇ ಆಗಬೇಕು, ಇನ್ಯಾರಿದ್ದಾರೆ ಸರ್ವಜ್ಞರು ಅಂತೇಳಿ. ಅವ್ರಿಗೆ ಅದು ಗೊತ್ತಿಲ್ಲ. ಆ ರೀತಿ ಹೇಳ್ತಾರೆ. ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತಂದರೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ಇದು ಕಾವ್ಯ ಪ್ರಪಂಚದ ಒಂದು ಹಂತದಲ್ಲಿ ಬಾಣೋಚ್ಚಿಷ್ಟಂ ಜಗತ್ಸರ್ವಂ. ನಿಜವಾದ ಅರ್ಥದಲ್ಲಿ ಇಡೀ ಜಗತ್ತಿನ ಜ್ಞಾನ ಪ್ರಪಂಚವೆಲ್ಲ ಏನದು, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ಅಲ್ಲಿ ಹೇಳ್ತಾರೆ. ಮಹಾಭಾರತ ಹೇಗಿದೆ ಅಂದರೆ ಸರಸ್ವತಿಯ ಮಳೆ ಇದ್ದಾಗಿದೆ. ಚಕ್ರೇ ಪುಣ್ಯಂ ಸರಸ್ವತ್ಯಾಹ ಯೋ ವರ್ಷಮಿವ ಭಾರತಂ. ಮಹಾಭಾರತವನ್ನು ಸರಸ್ವತಿಯ ಮಳೆ ಅಂತ ಕರೆದಿದ್ದಾನೆ. ಸರಸ್ವತಿ ಅಂದರೆ ಭಾರತಿ. ಇದೆಲ್ಲ ಅವನಿಗೆ ಗೊತ್ತಿಲ್ಲ. ಕವಿಯಾಗಿ ನೋಡ್ತಾನೆ, ಕವಿಯಾಗಿ ಭಾರಿ ಚೆನ್ನಾಗಿ ಹೇಳ್ತಾನೆ. ಪವಿತ್ರಿತ ವೇದಿಭವಾಮಿವ ಅನ್ಯಾಂ. ಭಾರತಿ ಸರಸ್ವತಿ ಇಬ್ಬರು ಸಮ. ಸರಸ್ವತಿಯ ಮಳೆ ಇದ್ದಾಗ ಮಹಾಭಾರತ ಇದೆ. ಒಂದೊಂದು ಅಕ್ಷರ ಕೂಡ ಏನವು, ದೊಡ್ಡ ದೊಡ್ಡ ಹನಿಗಳು. ಒಂದೊಂದು ಅಕ್ಷರ ಪ್ರತ್ಯಕ್ಷರ ಪ್ರತಿಪದ. ಲಕ್ಷ ಶ್ಲೋಕದಲ್ಲಿ ಪ್ರತಿ ಅಕ್ಷರ ತೊಗೊಂಡಾಗ ಎಷ್ಟಾಯ್ತು ಅಲ್ಲಿಗೆ. ಮಳೆ ಹನಿ ಹೇಗೆ ಅಪಾರನೋ ಅನಂತನೋ ಹಾಗೆ ಮಹಾಭಾರತದ ಹಿರಿಮೆ ಅನಂತವಾಗಿತ್ತು, ವ್ಯಾಪ್ತವಾಗಿತ್ತು ಅಂತ ಲೋಕದ ಕವಿಗಳು ಕೂಡ ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಅದು ಬೆಳೆದಿತ್ತು. ಪ್ರಪಾಲಯಸ್ವೇವ ಧರಾಂ ಸಕೃಷ್ಣೇಶು ಅದ್ಧೈವ ಪಾರ್ಥೇಶು ಕಲಿರ್ಬಲಿಶ್ಚ ಸುಪಾಪದೈತ್ಯವು ಕ್ವಚ ರಾಷ್ಟ್ರ ವಿಪ್ಲವಂ ಸಂಚಕ್ರತುಸ್ತತ್ ಶ್ರುತಮಾಶು ಪಾರ್ಥೈ. ಹೀಗೆ ರಾಜ್ಯಭಾರ ಮಾಡ್ತಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೀತು. ಈ ಪ್ರಸಂಗದಲ್ಲಿ ವಿಚಿತ್ರ ಪ್ರಸಂಗ ಬಂತು. ಪ್ರಪಾಲಯತ್ಸು ಏವ ಧರಾಂ. ಪ್ರಪಾಲಯತ್ಸು ಏವ ಪ್ರಪಾಲಯತ್ಸ್ವೇವ. ಚೆನ್ನಾಗಿ ಪಾಲನ ರಕ್ಷಣೆ, ಪ್ರಪಾಲನ ಭಾರಿ ಚೆನ್ನಾಗಿ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಯಾವುದನ್ನು, ಧರಾಂ. ಈ ಭೂಮಿಯನ್ನೇ ಮಧ್ಯೆ ಮಧ್ಯೆ ಒಂದು ಭಾಗ ಆಡ್ತಿಲ್ಲ ಅವರು, ಇಡೀ ಭೂಮಿಯನ್ನೇ ಆಡ್ತಾ ಇದ್ದಾರೆ ಚಕ್ರವರ್ತಿಗಳು. ಆಗ ಏನು ನಡೀತು, ಸಕೃಷ್ಣೇಶು ಕೃಷ್ಣನ ಸಮೇತ ಹಾಗಿದ್ದಾಗ ಅದ್ಧೈವ ಭಾರಿ ಚೆನ್ನಾಗಿ ರಾಜ್ಯಭಾರ ಮಾಡೋದು. ಅಂದರು ಮತ್ತು ಅದ್ಧ ಮತ್ತೆ ಸೇರಿಸಿದರು. ಪಾರ್ಥೇಶು ಪಾಂಡವರು ಧರಾಂ ಧರೆಯನ್ನು ಪ್ರಪಾಲಯತ್ಸು ಏವ ಪಾಲನೆ ಮಾಡ್ತಿರ್ಬೇಕಾದ್ರೇ ಕಲಿಹಿ ಬಲಿಶ್ಚ ಇಬ್ಬರು ರಾಕ್ಷಸರು, ಕಲಿ ಒಬ್ಬ ಬಲಿ ಒಬ್ಬ. ಅವರಿಬ್ಬರು ಏನು ಮಾಡಿದರು, ಸುಪಾಪ ದೈತ್ಯವು ಕೆಟ್ಟವರು. ಬಲಿ ಚಕ್ರವರ್ತಿ ಬಲಿ ಅಲ್ಲ, ಅದಕ್ಕೆ ಅವನು ಬಲಿ ಚಕ್ರದ ಒಳ್ಳೆಯವನು. ಒಳಗೆ ಆ ಬಲಿ ಆವೇಶ ಬಂದು ಆತನ ಬುದ್ಧಿ ಬದಲಾಗ್ತಿತ್ತು, ಎಷ್ಟೋ ಸಲ ವಿರುದ್ಧವಾಗ್ತಿತ್ತು. ಈ ಮೂಲ ಕಲಿ ದೈತ್ಯ ಕಲಿ, ಅವನು ದೇವತೆ ಕಲಿ. ಕಲಿರ್ ಬಲಿಷ್ಠ ಅವರಿಬ್ಬರು ಸೇರಿಕೊಂಡು ದೈತ್ಯವು ಅಂದರೆ ಸಾಕು ಗುಂಡ, ಪಾಪದೈತ್ಯವು ಪಾಪಿಷ್ಟ ದೈತ್ಯ, ಅದರಲ್ಲೂ ಸುಪಾಪ ದೈತ್ಯವು ಭಾರಿ ಕೆಟ್ಟ ರಾಕ್ಷಸರು. ಅವರಿಬ್ಬರೂ ಕೂಡ ಕ್ವಚ ಒಂದೊಂದು ಕಡೆಗೆ
ರಾಷ್ಟ್ರ ವಿಪ್ಲವಂ ಸಂಚಕ್ರತು, ರಾಷ್ಟ್ರದಲ್ಲಿ ಗೊಂದಲ ಉಂಟು ಮಾಡಿದರು, ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದರು. ಈ ಗುಂಡಗಳು ಮಾಡೋದು ಹಾಗೆ ತಾನೇ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾರೆ. ರಾಷ್ಟ್ರ ವಿಪ್ಲವಂ ರಾಷ್ಟ್ರ ವಿಪ್ಲವಂ, ಇಡೀ ರಾಷ್ಟ್ರದಲ್ಲೇ ವಿಪ್ಲವವನ್ನು ಉಂಟು ಮಾಡಿದರು. ಸಂಚಕ್ರತುಸ್ತತ್ ಶ್ರುತಮಾಶು ಪಾರ್ಥೈ, ಚಕ್ರತು ಸಂಚಕ್ರ ಭಾರಿ ಜೋರಾಗಿ ಮಾಡಿದರು, ಅಲ್ಲಲ್ಲಿ ರಾಷ್ಟ್ರ ವಿಪ್ಲವ ಮಾಡ್ತಾ ಇದ್ದಾರೆ. ತತ್ ಶ್ರುತಮಾಶು, ಇವತ್ತು ಟೆರರಿಸ್ಟ್ ಅಂದರೆ ಹಾಗೆ ಮಾಡ್ತಿರೋದು. ಸಣ್ಣ ಪುಟ್ಟ ಗೊಂದಲಗಳು, ಟೆರರಿಸ್ಟ್ ಗೊಂದಲ ಅಂದರೆ ಏನಾಗುತ್ತಾಗ ಇಡೀ ಕಂಟ್ರಿ ಅಲರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಆದರೂ ಕೂಡ ಎಫೆಕ್ಟ್ ಆದ್ರ ಮೇಲೆ ಬಿಡ, ಕಳ್ತಾರ ಒಂದು ಕಡೆ ಆಯಿತು ಅಷ್ಟೇ, ಕೊಲೆ ಒಂದು ಕಡೆ ಆಯಿತು. ಈ ಟೆರರಿಸ್ಟ್ ಹಾಗಲ್ಲ, ಒಂದು ಕಡೆ ಯಾರು ಈ ದೇಶಕ್ಕೆಲ್ಲ ಏನದೊಂದು ಮೆಸೇಜ್, ಅದು ವಿರೋಧಿಗಳಿದ್ದಾರೆ, ಎಲ್ಲಿ ಬೇಕಾದ್ರೂ ನೆಕ್ಸ್ಟ್ ಅವರು ನಾಶ ಮಾಡಬಹುದು ಅಂತ ಸೂಚನೆ. ಶ್ರುತಮಾಶು ಪಾರ್ಥೈ, ಅದು ಪಾಂಡವರ ಕಿವಿಗೆ ಬಿತ್ತು. ಈ ರೀತಿಯಾಗಿ ಕಲಿ ಮತ್ತು ಬಲಿ ಎಂಬ ಇಬ್ಬರು ದೈತ್ಯರುಗಳು ತಮ್ಮ ರಾಷ್ಟ್ರದಲ್ಲಿ ಪ್ರವೇಶ ಮಾಡಿ ಕೆಲವು ಕಡೆಗೆ ಭಾರಿ ಸೃಷ್ಟಿ ಮಾಡ್ತಿದ್ದಾರೆ ಗೊಂದಲವನ್ನು ಅಂತ ಕಿವಿಗೆ ಬಿತ್ತು. ತಕ್ಷಣ ಏನು ಮಾಡಿದರು ಅವರು? ನೃಪೇಣ ಕೃಷ್ಣೇನ ಚ ಸಾಧು ಚೋದಿತೋ ಭೀಮಸ್ತದಾತೌ ಸಗಣೌ ವಿಜಿತ್ಯ ಬಲಿಂ ಪ್ರವಿದ್ರಾವ್ಯ ಕಲಿಂ ನಿಬಧ್ಯ ಸಮಾನಯತ್ ಕೃಷ್ಣ ನರೇಂದ್ರಯೋ ಪುರಃ. ನೃಪೇಣ ಕೃಷ್ಣೇನ ಚ ಸಾಧು ಚೋದಿತಃ ಭೀಮಃ ತದಾತೌ ಸಗಣೌ ವಿಜಿತ್ಯ ಬಲಿಂ ಪ್ರವಿದ್ರಾವ್ಯ ಕಲಿಂ ನಿಬಧ್ಯ ಸಮಾನಯತ್ ಕೃಷ್ಣ ನರೇಂದ್ರಯೋ ಪುರಃ. ಆಗ ನೃಪೇಣ ಕೃಷ್ಣೇನ ಚ, ನೃಪೇಣ ಚ ಕೃಷ್ಣೇನ, ಕೃಷ್ಣ ಮತ್ತು ಧರ್ಮರಾಜರಿಂದ, ಕೃಷ್ಣ ಸರ್ವೋತ್ತಮನಾಗಿ, ಧರ್ಮರಾಜ ಚಕ್ರವರ್ತಿಯಾಗಿ ಅಣ್ಣ, ಆತ ಸಾಧು ಚೋದಿತಃ ಭೀಮಃ, ಭೀಮನ ನೀನು ಹೋಗಿ ಹಿಡ್ಕೊಂಬಾತನ್ನ. ಉಳಿದವ್ರ ಕೈಸರಿ ಕೆಲಸ ಆಗೋದಿಲ್ಲ, ಕಲಿಗೆ ಡೈರೆಕ್ಟ್ ಅಪೋಸಿಟ್ ಯಾರು ಬರಬೇಕೀಗ ಭೀಮನೇ ಆಗಬೇಕು. ಅದು ಕೃಷ್ಣನ ಅಪ್ಪಣೆ, ಧರ್ಮರಾಜನ ರಾಜನಾಗಿ ಅಪ್ಪಣೆ, ಒಳಗೆ ಕೃಷ್ಣನ ಸನ್ನಿಧಾನ ಆ ಕಾಲಕ್ಕೆ ವಿಶೇಷ. ಯಾವನೇ ದುರ್ಯೋಧನ ಸತ್ತ, ಕಲಿಯಾಗಿ ಬಂದ, ಮೂಲ ರೂಪದಿಂದ ಬಂದ. ಈಗ ಅವತಾರ ಮುಗೀತು, ಜೀವ ನಿತ್ಯತ್ವಕ್ಕೊಂದು ಪ್ರಸಂಗ ಅದು. ದೇಹನೇ ಜೀವ ಆಗಿದ್ದರೆ ದುರ್ಯೋಧನ ಸತ್ತ ತಕ್ಷಣ ಏನಾಗ್ತಿತ್ತು ಅಲ್ಲಿಗೆ? ಕಲಿ ಹೆಸರೇ ಇರಬಾರ್ದಾಗಿತ್ತು. ಇಲ್ಲ, ಮೂಲ ರೂಪ ಇದ್ದೇ ಇದೆ, ಅವನು ಮಾಡ್ತಾ ಇದ್ದಾರೆ. ಜೀವ ನಿತ್ಯತ್ವ ಎಲ್ರಿಗೂ ಅನ್ವಯ. ಸಾತ್ವಿಕರು ನಿತ್ಯ, ತಾಮಸರು ನಿತ್ಯ, ರಾಜಸರು ನಿತ್ಯ. ಸಗಣ ಭೀಮಸ್ತದಾತವು ಸಗಣವು ವಿಜಿತ, ಭೀಮ ಒಬ್ಬರೇ ಭೀಮನೇ ಹೋಗಿಬಿಟ್ಟು ತಾವು ಅವರಿಬ್ಬರನ್ನು ಸಗಣ, ಅವ್ರ ಗುಂಪುಗಳ ಸಮೇತ, ಗುಂಡಾಗಳು ಹೆಸರೇಳಿದರೆ ಗುಂಡು ಹಿಂದೆ ದೊಡ್ಡ ಗ್ಯಾಂಗ್ ಇರುತ್ತೆ, ಗ್ಯಾಂಗನ್ನೇ ಸೋಲಿಸಿಬಿಟ್ಟು ಜಿತ್ವ ಅಲ್ಲ ವಿಜಿತ್ಯ, ಲೀಲಾಜಾಲವಾಗಿ ಗೆದ್ದಿದ್ದು, ಪೂರ್ತಿ ಗೆದ್ದಿದ್ದು ಹೇಳೋದಕ್ಕೋಸ್ಕರ ವಿಜಿತ್ಯ ಅಂತ ಕರೆದರು. ಬಲಿಂ ಪ್ರವಿದ್ರಾವ್ಯ, ಬಲಿಯನ್ನು ಓಡಿಸಿಬಿಟ್ಟು, ವಿದ್ರಾವ್ಯ ಪ್ರವಿದ್ರಾವ್ಯ, ದೂರ ಓಡಿಸಿಬಿಟ್ಟು ಬಲಿನ. ಯಾಕೆ ಇಂಪಾರ್ಟೆಂಟ್ ಅಲ್ಲ, ತುಂಬ ಜನ ಮೇನ್ ಹಿಡ್ಕೊಂಡ್ಬಿಟ್ಟು ಉಳಿದವ್ರು ಹಿಡಿಬೇಕಾಗಿಲ್ಲ. ಯಾತಕ್ಕೆ? ಅವ್ರು ಏನೂ ಮಾಡೋಕ್ಕಾಗಲ್ಲ, ಹುಡ್ಕೊಂಡು ಬಂದು ಸಿಕ್ಕೇ ಸಿಗ್ತಾರೆ. ಇವನು ಹೇಳಿದಕ್ಕೆ ಅವರೇ ಬರ್ತಾರೆ. ಆದ್ದರಿಂದ ಅಮುಖ್ಯನ ಹಿಡಿಯೋ ಗಲಾಟೆಯೊಳಗೆ ಯಾರನ್ನು ಬಿಡಬಾರ್ದು? ಮುಖ್ಯರನ್ನು ಬಿಡಬಾರ್ದು. ಇವತ್ತೆಲ್ಲ ಯಾರ್ಯಾರು ಹೇಗೆ ಹೇಳಿದ್ನಲ್ಲ, ಬೋನಾಗಿ ಹಿಡಿತಿರೋದು ಯಾರನ್ನು ಇವತ್ತು? ಸಿಕ್ಕಾಕ್ತಿರೋದು ಯಾರೆಲ್ಲ? ಸಣ್ಣ ಪುಟ್ಟ ಜನಗಳು, ಮೆರೆಯೋರು ಮೆರಿತಾನೇ ಇದ್ದಾರೆ. ಅದು ರೆಮಿಡಿ ಅಲ್ಲ, ದೊಡ್ಡವ್ರು ಹಿಡಿಬೇಕು. ಸುಪಾಪ ದೈತ್ಯವು ಬಲಿಂ ಪ್ರವಿದ್ರಾವ್ಯ ಕಲಿಂ ನಿಬಧ್ಯ, ಕಲಿಯನ್ನು ಹಿಡಿದು ಕಟ್ಟಿಕೊಂಡು ಸಮಾನ ಯತ್ ಕೃಷ್ಣ ನರೇಂದ್ರಯೋ ಪುರಃ, ಕೃಷ್ಣ ನರೇಂದ್ರ ಧರ್ಮರಾಜ ಪುರಃ ಅವರ ಎದುರಿಗೆ ನಿಲ್ಲಿಸಿದ್ದಾಯಿತು. ಭೀಮಸೇನ ಹೋಗಿ ಎಷ್ಟು ಸಾಮರ್ಥ್ಯ, ಅವರೆಲ್ಲರ ಗುಂಪಿನ ಸಮೇತ ತೋರಿಸಿ ಬಲಿಯನ್ನು ಓಡಿಸಿ ಕಲಿಯನ್ನು ಹಿಡಿದು ಇವರಿಬ್ಬರು ಬಂದು ತಂದು ನಿಲ್ಲಿಸಿದ್ದಾಯಿತು. ಅದಕ್ಕೆ ಕಲಿಗೆಲ್ಲ ಶಕ್ತಿ ಯಾರಿಗಿದೆ ಅಂತ ಆಯ್ತು ಈಗ. ಅದಕ್ಕೆ ವಾಯುದೇವರಿಗೆ, ದೇವರಿಗೆ ಕಲಿಕೆ ಅಂತ ಹೆಸರು. ಬಂಧನೆ, ಕಲಿಯನ್ನೇ ಲೋಕವನ್ನೇ ಬಂಧನ ಮಾಡೋ, ಕಲಿಯನ್ನೇ ಬಂಧನ ಮಾಡೋದ್ರಿಂದ ದೇವರಿಗೆ ಏನಂತ ಹೆಸರು? ಕಲ್ಕಿ, ಕಲಿಯನ್ನು ಬಂಧಿಸೋನು ಅಂತ ಅರ್ಥ. ವಾಯುದೇವರಿಗೂ ಕಲಿಕೆ ಅಂತ ಹೆಸರಿದೆ. 100 ಹೆಸರಿದೆಯಲ್ಲ, 100 ಹೆಸರುಗಳು. ಪಾಹಿ ಕಲ್ಕಿ ಸುತೇಜ ದಾಸನೆ, ಮೊದಲ ಹೆಸರೇ ಕಲ್ಕಿ ಅಂತೆ. ರುಜುಗಳಲ್ಲಿ ಮೊದಲನೇ ಹೆಸರು ಕಲ್ಕಿ ಅಂತಿದೆ. ಅಂದರೆ ಕಲಿಯನ್ನು ಗೆಲ್ಲೋ ಶಕ್ತಿ ಇದೆ ಇಬ್ಬರಿಗೂ ಕೂಡ. ಕಲಿಮಲ ಹುತವಃ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವಮುಮ ಶರಣಂ, ಅದು ಆಚಾರ್ಯ ಸ್ವಾರಸ್ಯ ತೋರಿಸಿದ್ದಾರೆ ಅದರೊಳಗೆ. ಕಲಿಮಲ ಹುತವಃ ಸುಭಗ ಮಹೋತ್ಸವ, ಕಲಿಮಲ ಹುತವಃ, ಕಲಿಯ ದೋಷಕ್ಕೆ ಹುತ ಬೆಂಕಿ, ನೀನು ಕಲಿಗ್ರಹ ಬೆಂಕಿ ಇದ್ದ ಹಾಗೆ. ಸುಭಗ ಅತ್ಯಂತ ಮಂಗಳಕರ, ಮಹೋತ್ಸವ ಭಾರಿ ಉತ್ಸವವನ್ನು ಕೊಡ್ತಕ್ಕಂಥ ನಾರಾಯಣನೇ ನೀನು. ಯಾರು ಅಂದರೆ ಕಲ್ಕೀಶ, ಕಲ್ಕಿ ವಾಯುದೇವರು, ಕಲ್ಕೀಶ ನರೇಶ ನರಗಳಿಗೆ ರಾಜ, ಕಲ್ಕಿಗೆ ರಾಜ, ಕಲ್ಕಿ ವಾಯುದ ರುಜುಗಳಿಗೆ ರಾಜ ಅಂತ ಅರ್ಥ. ಅಥವಾ ಇನ್ನೊಂದು ಅರ್ಥ, ಹೇ ಕಲ್ಕೀಶ ಅಂದರೆ ಕಲ್ಕಿಶ್ಚಾಸೌ ಈಶಶ್ಚ,
ಕಲ್ಕಿನೂ ಹೌದು ಈಶನೂ ಹೌದು. ಅದೊಂದು ರೀತಿ ಅರ್ಥ. ಇನ್ನೊಂದು ರೀತಿ ಅರ್ಥ ಕಲ್ಕಿನಾಂ ಈಶಃ ಕಲ್ಕೇಹೇ ಈಶಃ. ಗೊತ್ತಾಯ್ತಾ? ಆ ಕಲ್ಕಿ ಶಬ್ದನ ಇದು ಮಾಡೋದಕ್ಕೆ ಬರುತ್ತೆ. ಅಲ್ಲಿ ಮಾಡಿದಾಗ ನರೇಂದ್ರಯೋ ಪುರಃ, ಇದು ವಾಯುದೇವ. ಹರಿವಾಯುಗಳಿಂದ ನೆನೆದಾಗ ಏನು ಬರೋದಿಲ್ಲ, ಆಗ ಕಲಿ ಪ್ರಸಂಗನೇ ಬರೋದಿಲ್ಲ. ಅದಕ್ಕೆ ವಿಷ್ಣು ಸಹಸ್ರ ವಾಯುಸ್ತುತಿ ಎರಡು ಕೂಡ ಏನವು ಕಲಿಮಲ ಪರಿಹಾರ ಮಾಡ್ತಕ್ಕಂಥ ಮಂತ್ರಗಳು. ಬೇರೆ ಯಾರನ್ನ ಹಿಡಿದ್ರೂ ಕೂಡ ಕಲಿ ಬೇರೆ ಕಡೆಯಿಂದ ಎಂಟ್ರಾಗಿರ್ತಾರೆ. ಅಲ್ಲಿ ಅನುಗ್ರಹ ಮಾಡಿ ಇನ್ನೊಂದು ಯಾವುದೇ ಹೋಮ ಮಾಡಿ ಅಲ್ಲಿ ಲೋಪೋಲಿ ಇದ್ದೇ ಇರುತ್ತೆ ಅಂದ್ಕೊಂಡು. ಆದರೆ ಹರಿವಾಯುಗಳನ್ನ ಹಿಡಿದ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ, ಕಲಿ ಏನು ಮಾಡಿ ಎಂಟ್ರಾಗ್ಲಿಕ್ಕಾಗೋದಿಲ್ಲ. ಯಾರಿಗೆ ಯಾರಿಗೆ ಏನಂತ? ಹಾಂ ಹಾಂ ಆಯಿತು. ಹಾಂ ಇದ್ದಿದ್ರೆ ನಾಶ ಮಾಡ್ಲಿಕ್ಕೆ ಬರ್ತಿದ್ದ ಅವನು, ಗೊತ್ತಿದ್ದಕ್ಕೆ ಬಂದಿರೋದು. ಇವತ್ತು ಗುಂಡಾಗಲಿ ತಾನು ಗುಂಡ ಅಂತ ಗೊತ್ತಿರ್ತದಿಲ್ಲ. ಅವ್ನು ಹೇಳ್ಕಂದ ಎಂಥ ಗುಂಡ ಗೊತ್ತಾ ಅಂತ ಹೇಳಿ, ಸಾಮಾನ್ಯ ಅವನೇ ಹೇಳ್ಕಂದ ಎಂಥ ಗುಂಡ ಗೊತ್ತಾ ನಾನು. ಹೆಮ್ಮೆ ಅವರಿಗೆ. ಗುಂಡ ಅನಿಸ್ಕೊಳ್ಳೋದು ಏನಲ್ಲ, ಹಸರು ಎಂಬ ಪದ ಅದು ಬರೀ ನಮಗೆ ನಮ್ಮ ದೃಷ್ಟಿ ಬಯ್ಯೋ ಪದವಾದ್ರೆ ಅವ್ರ ಪ್ರಕಾರ ಹೆಮ್ಮೆ ಅದು. ನಾವೆಲ್ಲ ಹಸರರು, ಗೊತ್ತಾಯ್ತಾ? ಹಾಗೇ ಇರಬೇಕು ನಾವು ಗುಂಡಾಗಳಂದರೆ ಗುಂಡ ಅನ್ನೋ ಡಿಗ್ನಿಟಿ ಮೇಂಟೈನ್ ಮಾಡೋದು, ಗುಂಡ ಡಿಗ್ನಿಟಿ ಆ ಥರ ಕಾನ್ಸೆಪ್ಟ್ ಇರುತ್ತೆ ಅವ್ರಿಗೆ. ಅವ್ನು ಎಷ್ಟೊಂದು ಪೊಲೀಸ್ ಕೊನೆ ಮತ್ತೆ ಸಿಗ್ತಾನೆ. ಅದು ಸಿಕ್ಕಿದ್ದು ಗೊತ್ತಿಲ್ಲ, ಅವನಿಗೆ ಹಿಂದೆ ಸಿಕ್ಕಿರೋದು ಸಿಕ್ಕಿದ್ದು ಈ ಸರಿ ಸಿಗಲಿಕ್ಕಿಲ್ಲ ಅಂತ ಬರ್ತಾನೆ. ಪ್ರತಿ ಸರಿ ತಾಗ ಮಾಡೇ ಅವ್ರ ನಾಶ ಒಂದು. ಪಪ್ರಚ್ಛತಂ ಆಗೇನಾಯಿತು, ನರೇಂದ್ರಯೋ ಪುರಃ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಇನ್ಸಿಡೆಂಟು. ಹಿಡ್ಕೊಬಂದು ನಿಲ್ಲಿಸಿ ಆಯ್ತು. ಈಗ ನೋಡಿ ತಮ್ಮ ಕೆಲಸ ತಾವು ಮಾಡೋದು ಸಧರ್ಮ. ಮುಂದೆ ವಿಚಾರಣೆ ಯಾರು ಮಾಡಬೇಕೀಗ? ಸರ್ವೋತ್ತಮನಾಗಿ ಕೃಷ್ಣ ಬ್ರಹ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಈಗ ಪೃಥ್ವಿ ನಾಯಕ, ಇಬ್ಬರು ಎಂಕ್ವೈರಿ ಮಾಡಬೇಕೀಗ. ಏನು ನಡೆದಿದೆ ಈಗ? ಪರ್ಪ್ರಚ್ಛತಂ ಕೃಷ್ಣ ಪುರೋ ಯುಧಿಷ್ಠಿರ ಉದಾರಧೀಹಿ ಕಲೆ ಕಿಮಿತಿ ಮೇ ರಾಷ್ಟ್ರಂ ವಿಪ್ಲಾವಯಸಿ ದುರ್ಮತೆ. ಶುರುವಾಯ್ತು ಪ್ರಶ್ನೆ. ಪಪ್ರಚ್ಛತಂ ಕೃಷ್ಣಪುರಃ ಯುಧಿಷ್ಠಿರ ಉದಾರಧೀಹಿ ಕಲೆ ಕಿಮ್ಮಿತಿ ಮೇ ರಾಷ್ಟ್ರಂ ವಿಪ್ಲಾವಯಸಿ ದುರ್ಮತೆ. ತಂ ಪಪ್ರಚ್ಛ ಯುಧಿಷ್ಠಿರ ತಂ ಪಪ್ರಚ್ಛ. ಧರ್ಮರಾಜ ಅವನನ್ನು ಪ್ರಶ್ನಿಸಿದ. ಏನಂತ? ಕೃಷ್ಣಪುರ, ಕೃಷ್ಣನ ಎದುರಿಗೇನೆ, ಕೃಷ್ಣನ ಸನ್ನಿಧಾನದಲ್ಲಿ ನಡೆದ ಘಟನೆ ಇದು. ಉದಾರಧೀಹಿ ಧರ್ಮರಾಜ ಕೆಲವರನ್ನು ಎನ್ಕ್ವೈರಿ ಮಾಡಿದೆ ಹಾಕಿಬಿಡ್ಬೋದು ಬೇಕಾದರೆ, ರಾಜರಿಗೆ ಪವರ್ ಇದೆ. ಉದಾರಧೀಹಿ ನ್ಯಾಯವನ್ನು ಹೇಗೆ ಮಾಡಬೇಕು? ಯಾವಾಗಲೂ ನ್ಯಾಯಬದ್ಧ ರೀತಿಯಲ್ಲಿ ನ್ಯಾಯವನ್ನು ಹೇಳಬೇಕು, ಇಂಪಾರ್ಷಲ್ ತೋರಿಸ್ಬೇಕಾದ್ರೆ ಪ್ರೊಸೀಜರ್ ಪ್ರಕಾರ ಕರೆಕ್ಟ್ ಇರಬೇಕು. ಉದಾರಧೀಹಿ ಕಲೆ ಕಿಮಿತಿ ಮೇ ರಾಷ್ಟ್ರಂ ವಿಪ್ಲಾವಯಸಿ. ಕಲೆ ಎಲ್ಲ ಈ ಕಲಿಯೇ, ಕಿಮಿತಿ ಯಾತಕ್ಕೋಸ್ಕರ, ಮೇ ರಾಷ್ಟ್ರಂ ಮೇ ನನ್ನ, ರಾಷ್ಟ್ರವನ್ನು ವಿಪ್ಲಾವಯಸಿ ಯಾಕೆ ನಾಶ ಮಾಡ್ತಾಯಿದ್ದಿ, ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಿ? ಹೇ ದುರ್ಮತೆ, ಕೆಟ್ಟ ಬುದ್ಧಿಯವನೇ ಕಲಿಯೇ. ಎಲ್ಲ ಸಂಬೋಧನೆ. ಹೇ ಕಲೆ, ದುರ್ಮತೆ ಕಲೆ. ಕಿಮಿತಿ ಯಾತಕ್ಕೋಸ್ಕರ, ಕಪೇ ಕುತೋಸಿ ಕಶ್ಯವ ಕಿಮರ್ಥ ಮೀದೃಶಂ ಕೃತಂ ಅಂತ ಕೇಳಿದಾಗೆ ಈಗ ಕೇಳ್ತಾ ಇದ್ದಾರೆ. ಅಲ್ಲಿ ಕೇಳಿದ್ದು ಜೀವೋತ್ತಮನನ್ನು, ಇಲ್ಲಿ ಕೇಳ್ತಿರೋದು ಜೀವಾಧವನನ್ನು. ಅಷ್ಟೇ ವ್ಯತ್ಯಾಸ. ಸಭೆ ಅದು ರಾವಣ ಸಭೆ, ಇದು ಕೃಷ್ಣ ಕೃತ ಸಭೆ, ಉಲ್ಟಾಪಲ್ಟ ಇದು. ಅಲ್ಲಿ ಹನುಮಂತ ನಡ್ಕೊಂಡಿದ್ದ ಹೇಗೆ ಅಲ್ಲಿ ರಾವಣಿಗೇನು ಮಾಡೋಕ್ಕಾಗಲಿಲ್ಲ, ಇಲ್ಲಿ ಇವರಿಗೇನು ಮಾಡೋಕ್ಕಾಗ್ತಾಯಿಲ್ಲ, ಉಲ್ಟಾಪಲ್ಟ. ಅಲ್ಲಿ ಹನುಮಂತ ಸ್ಟ್ರಾಂಗ್ ಆಗಿದ್ದಾನೆ, ಜೀವೋತ್ತಮ. ಇಲ್ಲಿ ವೀಕ್ ಆಗಿದ್ದಾನೆ ನೀನು. ಹೇ ದುರ್ಮತೆ ಯಾಕೆ ಹೀಗೆ ಮಾಡ್ತಾಯಿದ್ದಿ? ಕಪೇ ಕುತೋಸಿ ಇದ್ದ ಕಲೆ ಕುತೋಸಿ, ಕಪೇ ಕುತೋಸಿ ಅಂತ ಕೇಳ್ತಾನೆ ಅವನು. ಇಲ್ಲಿ ಕಲೆ ಕುತೋಸಿ ಅಂತ ಕೇಳ್ತಾನೆ. ಮೇ ರಾಷ್ಟ್ರಂ ವಿಪ್ಲಾವಯಸಿ ದುರ್ಮತೆ ಇತ್ಯುಕ್ತಾಹ ಕಾಲೋಯಂ ದುರ್ಯೋಧನ ನಿಪಾತನಂ ಆರಭ್ಯ ಭವ ತತ್ರತ್ವಂ ಬಲಾದ್ ಆಕ್ರಮ್ಯ ತಿಷ್ಠಸಿ. ಅವ್ನು ಮಾತಾಡೋದು ನೋಡಿ ಹೇಗಿದೆ. ಇತಿ ಉಕ್ತಃ ಆಹ ಕಾಲಃ ಅಯಂ ದುರ್ಯೋಧನ ನಿಪಾತನಂ ಆರಭ್ಯ ಮಮ ತತ್ರತ್ವಂ ಬಲಾತ್ ಆಕ್ರಮ್ಯ ತಿಷ್ಠಸಿ. ನೋಡು ಧರ್ಮರಾಜ, ಇತ್ಯುಕ್ತ ಆಹ ಅಯಂ ಕಾಲಃ. ಈ ಪ್ರಶ್ನೆ ಮಾಡಿದವ ಹೇಳ್ತಾನೆ, ಈ ಕಾಲ ಯಾರದು ಗೊತ್ತಾ? ಇದು ನನ್ನ ಕಾಲ. ಇದು ದುರ್ಯೋಧನ ನಿಪಾತನಂ ಆರಭ್ಯ ಬಂದಿದೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್. ದುರ್ಯೋಧನ ಬಿದ್ದ, ಕಲಿ ಎದ್ದ. ಅಂದರೆ ಅವತಾರ ರೂಪದಲ್ಲಿ ಬಿದ್ದ, ಮೂಲ ರೂಪದಲ್ಲಿ ಎದ್ದ ಮತ್ತೆ ಅವನು. ಅವತ್ತಿಂದ ಕಲಿಯುಗ ಪ್ರಾರಂಭ ಆಯಿತು. ಸರ್ ನನ್ನ ಕಾಲ ಇದು, ಅವನು ಹೇಳಿದ ನನ್ನ ಕಾಲ ಇದು. ಇದೇ ರೀತಿ ಮಾತು ಎಲ್ಲಿ ಬಂದಿದೆ? ಪಿಶಾಚ ಹೇಳುತ್ತೆ. ಏನಂತ? ಅಸ್ಮದ್ವಿಹಾರ ಸಮಯೋಗ ಪತಾರ ಸಮಗ್ರಾನ್. ನಮ್ಮ ಕಾಲ, ನಮ್ಮ ಟೈಮ್ ಇದು, ಎರಡೆರಡು. ನಮ್ಮ ಟೈಮ್ ಇದು, ನನ್ನ ಜಾಗ ಇದು.
ನಾನು ನೀವು ಯಾತಕ್ಕೆ ಬಂದಿರಿ ಹೇಳಿ ಇಲ್ಲಿ ಅಂದರೆ ನಮ್ಮ ಏರಿಯಾ ಅಂತ ಗುಡ್ಡ ನಮ್ಮ ಏರಿಯಾ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಏರಿಯಾ ಇದು ಇಡೀ ಜಗತ್ತು ತುಂಬ ಆವರಿಸ್ಬಿಟ್ಟಿದ್ದೇನೆ ಈಗ ಅಂದರೆ ಸಿಮಿಲರ್ ಇನ್ಸಿಡೆಂಟ್ ಇದು. ದುರ್ಯೋಧನ ಅಲ್ಲಿ ಅದನ್ನು ತೊಗೊಂಡ್ರೆ ಆ ಕಡೆಗೆ ಇಲ್ಲಿ ಪಿಶಾಚಿ ಕತೆ ಹನುಮದ್ರೂಪಕ್ಕನ್ವಯ ಇದು ಭೀಮೂಪ ನಡೀತಾ ಇದೆ ಮಧ್ವರೂಪಕ್ಕೆ 3 ರೂಪಗಳಿಗೆ ಕೂಡ ಸಿಮಿಲರ್ ಒಂದು ವಾತಾವರಣ ಬಂತು. ಎಲ್ಲಿವರೆಗೆ ಎಲ್ಲಿಂದ ಪ್ರಾರಂಭ ಆಯಿತು? ದುರ್ಯೋಧನ ನಿಪಾತನಂ ಆರಭ್ಯ. ದುರ್ಯೋಧನ ಬಿದ್ದದಿಂದ ಪ್ರಾರಂಭ ಮಾಡಿಬಿಟ್ರೆ ಬಿದ್ದಾಗ ವ್ಯತ್ಯಾಸ ಇಲ್ಲ. 6 ಗಂಟೆ ಬಿದ್ದ ರಾತ್ರಿ 12ಕ್ಕೆ ಸತ್ತವನು. ಆದ್ದರಿಂದ ಸೇಮ್ ಡೇ ಅವತ್ತೇ ಶುರುವಾಯಿತು. ಈಗ ನಾನು ನಿನ್ನ ಕೇಳ್ತೇನೆ, ನನ್ನ ಕಾಲ ನೀನು ಯಾತಕ್ಕೆ ಬಂದಿದ್ದು ಕೇಳಿ ನನ್ನ ನೀನು ಆಕ್ರಮಣ ಮಾಡಿದ್ದೀಗ. ನಿಂದು ನಾನು ಆಕ್ರಮಣ ಮಾಡಿಲ್ಲ, ನಂದು ನೀನು ಆಕ್ರಮಣ ಮಾಡಿದ್ದೀಗ. ಯಾಕೆ ನನ್ನ ಕಾಲ ತಾನೇ ಇದು. ಆರಭ್ಯ ಮಮ ತತ್ರತ್ವಂ ಬಲಾದ್ ಆಕ್ರಮ್ಯ ತಿಷ್ಠಸಿ. ನೀನು ಬಂದು ಬಲಾತ್ಕಾರದಿಂದ ಆಕ್ರಮಣ ಮಾಡ್ಕೊಂಡು ನೀನು ರಾಜ್ಯ ಬಾಳ್ತಾ ಇದ್ದೆ. ನನ್ನ ರಾಜ್ಯ ಆ್ಯಕ್ಚುಲಿ ಇದು ಗೊತ್ತಾಯ್ತಾ ಅಂತ ಹೇಳ್ತಾರೆ. ದುಷ್ಟರಿಗೆ ಎಷ್ಟು ಇದರುತ್ತೆ, ಭಂಡ ಧೈರ್ಯ ಅಂತ ಹೇಳೋದಿಲ್ಲ, ಅಂಥ ಕೆಟ್ಟ ರೀತಿ ಸಂಕೋಚ ಕೂಡ ಪಡೋದಿಲ್ಲ ಅವರು. ಬಲಾದ್ ರಾಜ್ಯಂ ಪ್ರವರ್ತತೆ. ಆಗ ತಥೋಮಯ ಕೃತೋ ರಾಷ್ಟ್ರ ವಿಪ್ಲವ ತೇ ನರಾಧಿಪ ತಮಾಹ ರಾಜ ರಾಜ್ಞಾಂ ಹಿ ಬಲಾದ್ ರಾಜ್ಯಂ ಪ್ರವರ್ತತೆ. ತಥೋಮಯ ಕೃತಃ ರಾಷ್ಟ್ರ ವಿಪ್ಲವ ತೇ ನರಾಧಿಪ ತಮ್ಮಾಹ ರಾಜ ರಾಜ್ಞಾಂ ಹಿ ಬಲಾದ್ ರಾಜ್ಯಂ ಪ್ರವರ್ತತೆ. ತತಃ ಆದ್ದರಿಂದ ಮಯ ರಾಷ್ಟ್ರ ವಿಪ್ಲವ ತೇ ರಾಷ್ಟ್ರ ವಿಪ್ಲವ ಕೃತಃ. ಅದಕ್ಕೆ ರಾಷ್ಟ್ರ ವಿಪ್ಲವ ಮಾಡಿದೆ. ನನ್ನ ಜಾಗದಲ್ಲಿ ನೀನಿರೋದಕ್ಕೋಸ್ಕರ ನಾನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ. ಹೇ ನರಾಧಿಪ, ರಾಜ ಧರ್ಮರಾಜ ಅಂಥೇಳಿ ಮಾತಾಡ್ತಾನೆ. ತಮಾಹ ರಾಜ ಅಂದರೂ ದುರ್ಯೋಧನ ಕಲಿ ಈ ಸಮಯದಲ್ಲೂ ಕೂಡ ನನ್ನ ರಾಜ್ಯ ಅಂತಲೇ ಸತ್ತ. ಈಗಲೂ ಏನು ಮಾಡ್ತಾನವನೀಗ ನನ್ನ ರಾಜ್ಯ ಅಂತಲೇ ಮತ್ತೆ ಬರ್ತಾನೆ. ತಮಾಹ ರಾಜ ರಾಜ್ಞಾಂ ಹಿ ಬಲಾದ್ ರಾಜ್ಯಂ ಪ್ರವರ್ತತೆ. ಧರ್ಮರಾಜನ ಉತ್ತರ ಈಗ. ತಮ್ಮಾಹ ರಾಜ ತಮ್ಮಾಹ ರಾಜ ಧರ್ಮರಾಜ ತಮ್ ಕಲಿಯನ್ನು ಕುರಿತು ಆಹಾ ಹೇಳಿದ. ಏನಂತ? ಹಿ ರಾಜ್ಞಾಂ ಹಿ ಬಲಾದ್ ರಾಜ್ಯಂ ಪ್ರವರ್ತತೆ. ಹಾಗೆ ಹೇಳಬೇಡ, ಇದು ತುಂಬ ಇಂಪಾರ್ಟೆಂಟ್. ಇದು ನಮ್ಮ ಜನ ತುಂಬ ತಪ್ಪು ಮಾಡೋದ್ರೆ ಇದು ಈ ನೆಲೆಯಲ್ಲೇ ತಪ್ಪಾದರೆ ಕಲಿಗಾಲ ಅಂದ್ಬಿಡೋದು. ತಪ್ಪಾದ ಕಲಿ ಪ್ರಭಾವ ಹೀಗೇನೆ. ಆ ಮಾತು ಆಡಬಾರ್ದು ಅಂತ ಹೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಕಾಲ ಯಾವಾಗಲೂ ಕಾಲ ಯಾರ ಮೇಲೆ ಡಿಪೆಂಡ್ ಆಗುತ್ತೆ, ಇದು ಪ್ರಶ್ನೆ. ಈಗ ಕಾಲ ಯಾರ ಮೇಲೆ ಡಿಪೆಂಡ್ ಆಗುತ್ತೆ, ಧರ್ಮರಾಜ ಮಾತಾಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಇದು. ರಾಜ್ಞಾಂ ಹಿ ಬಲಾದ್ ರಾಜ್ಯಂ ಪ್ರವರ್ತತೆ. ರಾಜ್ಯಕ್ಕೆ ನಡೆಸೋದು ಯಾರು ನಡೆಸಬೇಕು? ರಾಜ ನಡೆಸಬೇಕು. ಸೊ ಕಾಲ ಮುಖ್ಯನೋ ರಾಜ ಮುಖ್ಯನೋ? ರಾಜ ಮುಖ್ಯ. ನಾನು ರಾಜ ಈಗ. ಸೊ ನನ್ನ ಆಳ್ವಿಕೆ ಅಂತ ನಡೀಬೇಕು ಹೊರತು ನಿನ್ನ ಆಳ್ವಿಕೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಪಿ ಕಾಲಭವಂ ರಾಷ್ಟ್ರಂ ತ್ವದೀಯಂ ಆದೃಶೇನ್ ನೃಪೈ ಹ್ರಿಯತೆ ಬಲವದ್ಭಿರ್ಹಿ ರಾಜ್ಯಾಶಾತೆ ಕೃತಸ್ತದಾ. ಅಪಿ ಕಾಲಭವಂ ರಾಷ್ಟ್ರಂ ತ್ವದೀಯಂ ಮಾದೃಶೈ ನೃಪೈ ಹ್ರಿಯತೆ. ಕಾಲಕ್ಕೆ ತಕ್ಕಂತೆ ರಾಷ್ಟ್ರ ಇರಬೇಕಾದ್ರೂ ಕೂಡ ನನ್ನಂಥ ಬಲಾಢ್ಯರಾದ ರಾಜರು ಏನು ಮಾಡ್ತಾರೆ? ತಮ್ಮ ವಶಕ್ಕೆ ತೊಗೊಳ್ತಾರೆ. ಇವತ್ತು ವೆಹಿಕಲ್ ಕೈಯಲ್ಲಿ ಡ್ರೈವರ್ ಕೈಯಲ್ಲಿ ವೆಹಿಕಲ್ ಇರಬೇಕು, ವೆಹಿಕಲ್ ಡ್ರೈವರ್ ಇರಬೇಕು. ಡ್ರೈವರ್ ಕೈಯಲ್ಲಿ ವೆಹಿಕಲ್ ಇದ್ದರೆ ಅವ್ರ ಕೈಲಿದ್ದರೆ ಹೊಲ್ಟ ಅಂತ ಅರ್ಥ. ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಬ್ರೇಕ್ಲೆಸ್ ಆಗುತ್ತೆ. ಬ್ರೇಕ್ ಅದ್ರ ಕೈಯಲ್ಲಿ ಇವ್ರ ಕೈಯಲ್ಲಿ ಬ್ರೇಕ್ ಇರುತ್ತೆ. ಸೊ ರಾಜ ಹಾಗೆ. ಇದು ವೆಹಿಕಲ್ ಆದರೆ ರಾಜ ನಿಯಂತ್ರಣ ಮಾಡಬೇಕಾದ್ರೆ. ಯಪಿ ಕಾಲಭವಂ ರಾಷ್ಟ್ರಂ ತ್ವದೀಯಂ ಮಾದೃಶೈ ನೃಪೈ ಹ್ರಿಯತೆ ಬಲವದ್ಭಿರ್ಹಿ. ಬಲಿಷ್ಠ ರಾಜರು ನಾವು, ನಿನ್ನ ಆಟ ನಡೆಯೋದಿಲ್ಲ. ರಾಜ್ಯಾಶಾತೆ ಕೃತಸ್ತದ. ಆದ್ದರಿಂದ ರಾಜ್ಯಾಶೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಒಂದೇ ಇಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮಹಾಭಾರತದ್ದೇ ವಾಕ್ಯ ಮುಂದಿಂದು. ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲ ಕಾರಣಂ ಇತಿ ತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಇದು ನಿರ್ಣಯ. ಈಗ ಪ್ರಶ್ನೆ ಏನೀಗ? ಕಾಲಕ್ಕೆ ರಾಜಕಾರಣನೋ ರಾಜನಿಗೆ ಕಾಲ ಕಾರಣನೋ ಪ್ರಶ್ನೆ ಈಗ. ಅಂದರೆ ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನಿಗೆ ತಕ್ಕಂತೆ ಕಾಲ ಇರಬೇಕು ಪ್ರಶ್ನೆ ಈಗ. ಕಾಲೋ ವಾ ಕಾರಣಂ ರಾಜ್ಞಃ ರಾಜಾ ವಾ ಕಾಲ ಕಾರಣಂ. ಕಾಲ ರಾಜನಿಗೆ ಕಾರಣವೋ ರಾಜ ಕಾಲಕ್ಕೆ ಕಾರಣವೋ ಇತಿ ತೇ ಸಂಶಯೋ ಅದೇ ಯಾರ ಅಧೀನ? ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನ ತಕ್ಕಂತೆ ಕಾಲ ಇರಬೇಕು ಪ್ರಶ್ನೆ ಈಗ. ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ವಿಶೇಷತ ನಾವೇ ಉಳಿದವರಿಗೆ ಇದೆಲ್ಲ ಕಲಿಗಿಲಿ ಜಾಸ್ತಿ ಗೊತ್ತಿರೋದಿಲ್ಲ. ಆದರೆ ಅವರೇನು ತಿಳ್ಕೊಂಡು ಕಲಿಗಾಲ ಹೀಗಿದ್ದರೆ ಸರಿ, ಕಲಿದ ಹೀಗೇ ಇರಬೇಕು ನಾವು. ತಪ್ಪದು. ಹೇಗಿರಬೇಕು? ನಮ್ಮ ಕಂಟ್ರೋಲಲ್ಲೇ ಇರಬೇಕು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಒಳ್ಳೆಯ ಉತ್ತರ ಇದಕ್ಕೆ. ಇತಿತೆ ಸಂಶಯೋ ಮಾಭೂತ್. ಸಂಶಯ ಇಟ್ಕೊಳ್ಳೋಕೆ ಹೋಗಬೇಡ. ರಾಜ ಕಾಲಸ್ಯ ಕಾರಣ. ಕಾಲವನ್ನು ಯಾರು ನಿಯಂತ್ರಣ ಮಾಡಬೇಕು?
ರಾಜ ಮಾಡಬೇಕು. ಅಂದರೆ ಅರ್ಥ ಏನಾಯ್ತು ಈಗ, ಕಾಲ ಹೇಗಿದೆ ಅಂತ ನಾವು ಕಾಲಕ್ಕೆ ತಕ್ಕಂತೆ ನಡಿಬಾರ್ದು ಅಂತ ಹೇಳ್ತಾರೆ. ಹೇಗಿರ್ಬೇಕು ನಾವೀಗ, ನಮಗೆ ತಕ್ಕಂತೆ ಕಾಲ ಇರಬೇಕು. ನಮಗೆ ತಕ್ಕಂತೆ ಅಂದ್ರೇನು, ನಮ್ಮ ಸ್ವಧರ್ಮಕ್ಕೆ ತಕ್ಕಂತೆ, ನಮ್ಮ ಧರ್ಮಾಚರಣೆ ತಕ್ಕಂತೆ ನಾವು ಏರ್ಪಾಡು ಮಾಡ್ಕೋಬೇಕೇ ಹೊರತು ಅದಕ್ಕೆ ತಕ್ಕಂತೆ ಅಲ್ಲ. ಎಲ್ಲ ಹೋಟ್ಲಲ್ಲಿ ಇಳ್ಕೊಂಡ, ಅದರಿಂದ ಅಲ್ಲೇ ಇರಬೇಕು, ಅಲ್ಲಿ ಊಟ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಇವರಿಗೆ? ಗೊತ್ತಾಯ್ತಾ? ಯಾವೂರಲ್ಲಿ ಮನೆಗೆಲ್ಲ ಏನಿಲ್ಲ, ಕೆಲಸಕ್ಕೆ ಹೋಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಅಲ್ಲೇ ಹೋಟ್ಲಲ್ಲಿ ಅಲ್ಲೇ ತಿನ್ನಬೇಕು, ಅಲ್ಲೇ ಕುಡಿಬೇಕು, ಕೊಟ್ಟಿದ್ದೇನೆ ತಿನ್ನಬೇಕು ಅಂತ ಯಾರು ಹೇಳ್ತಾರಾ? ನಮಗಿಷ್ಟ ಇಲ್ಲ, ಬೇಡ. ಅವನು ಕೂಡ ಏನು ಮಾಡಾಗಿಲ್ಲ, ತಿನ್ನಬೇಕು ಅಂತ ಹೇಳಾಗಿಲ್ಲ. ವಾಸಕ್ಕೆ ನಮಗಿಷ್ಟ ಇದು ಈ ಮಟ್ಟಿಗೆ ಉಳ್ಕೊಂಡಿದೆ. ಏನು ಕೂಡ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಈಟು, ಫುಡ್ ಎಲ್ಲ ಉಳ್ಕೊಂಡಿದೆ. ಆದ್ದರಿಂದ ನಾವೇನು ಮಾಡಬಾರ್ದು, ಇವತ್ತು ಹಾಗಲ್ಲ. ಕಾಲ ಅಂತ ಹೇಳೋದು ಆ ಕಾಲಕ್ಕಿಂತ ಜಾಸ್ತಿ ಇವರೇ ಕೆಟ್ಟುಬಿಡೋದು. ಸಿಂಪಲ್ ನೋಡಿ, ಅನೌನ್ಸ್ ಮಾಡ್ತಾರೆ ನಾಳೆ ಕರೆಂಟ್ ಇರೋದಿಲ್ಲ ಅಂಥೇಳಿ. ಅದ್ರ ಅರ್ಥ ಏನು, ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅರ್ಥನೇ ಹೊರತು ಆಫೀಸ್ ಕ್ಲೋಸ್ ಮಾಡಿಬಿಡಿ ಅಂತ ಅರ್ಥ ಅಲ್ಲ, ಅದಕ್ಕೆ ಕೆಲಸ ಮಾಡಬೇಡಿ ಅಂತ ಅರ್ಥ ಅಲ್ಲ. ಏನು ಮಾಡಬೇಕಾಗ, ಅದು ವ್ಯವಸ್ಥೆ ಮಾಡಿಕೊಳ್ಳಿ. ಅಥವಾ ನೀವು ಆಗದೆ ಹೋದರೆ ಇವತ್ತು ಮುಗಿಸ್ಕೊಳ್ಳಿ, ಇಲ್ಲ ಆಮೇಲೆ ಮಾಡಿಕೊಳ್ಳಿ, ನಾಳೆ ಕರೆಂಟ್ ಇರೋದಿಲ್ಲ. ಇಲ್ಲಿ ಹೇಳಬೇಕಾಗಿಲ್ಲ ಅವರು. ಕರೆಂಟಿಗೆ ತಕ್ಕಂತೆ ಹೇಳಿ ಅನೌನ್ಸ್ ಯಾಕೆ ಮಾಡಬೇಕಾದ್ರೆ? ಅನೌನ್ಸ್ ಮಾಡಿದ್ರೆ ಅರ್ಥ ಏನದಕ್ಕೆ, ನಿಮಗೆ ಚಾನ್ಸ್ ಇದೆ, ಸೆಟ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಅರ್ಥ. ನಾಳೆ ನೀರು ಬರೋದಿಲ್ಲ, ಇವತ್ತು ನೀರು ಹಿಡ್ಕೊಳ್ಳಿ ಅಂತ ಅರ್ಥ. ಇವತ್ತು ಮತ್ತೆ ಬರೋಲ್ಲ ಅಂತ ಹೇಳಿದರೆ ಕೂತ್ಕೊಬಿಟ್ಟು ಅಷ್ಟೇ, ಊಟ ಎಲ್ಲ ತಿಳಿ ಬರೋಲ್ಲ ಅಂತ ಹೇಳಿಬಿಟ್ಟಿದ್ದಾರಲ್ಲ. ನಿನ್ನೇನು ಕತೆ ಕಾಯ್ತಿದ್ದ ಕೇಳ್ತಾರಲ್ಲ, ಅನೌನ್ಸ್ ಮಾಡಿದ್ದು ಯಾತಕ್ಕೆ ಆಗಿದ್ದರೆ ಅದೇನೇ. ಇವತ್ತು ಕಲಿಗಾಲ ಅಂತ ಯಾತಕ್ಕೆ ಅನೌನ್ಸ್ ಮಾಡಿದ್ದಾರೆ ಅಂದರೆ ಹುಷಾರಾಗಿರಿ, ಅದು ಮುಂದೆ ಯೂ ಟರ್ನ್ ತೊಗೋಬೇಕು ಅಂತ ಹೇಳಿದರೆ ಇಲ್ಲೇ ಯೂ ಟರ್ನ್ ತೊಗೋಬೇಕಾಗಿಲ್ಲ ಅವರು, ಹುಷಾರ ಟರ್ನ್ ತೊಗೊಳ್ರಿ ಅಂತ ಅರ್ಥ. ಅದು ಇಲ್ಲದೆ ಅವ್ರಿಗೆ ಎಚ್ಚರಿಕೆ ಕೊಡೋದಕ್ಕೆ ಹಾಕಿದ್ದಾರೆ ಹೊರತು ನೀನು ಹೋಗಬೇಡ ಅಂತ ಅರ್ಥ ಅಲ್ಲ, ಅಥವಾ ಆ್ಯಕ್ಸಿಡೆಂಟ್ ಮಾಡ್ಕೊ ಅಂತ ಅರ್ಥ ಅಲ್ಲ. ಅವ್ನು ಬರೆದಿದ್ರು ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಅಂದರೆ ಆ್ಯಕ್ಸಿಡೆಂಟ್ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ಬರೆದಿರೋದು. ಆ್ಯಕ್ಸಿಡೆಂಟ್ ಏನೋ ಹೇಳಬೇಕಾಗ ಅವರೇ ಮಾಡ್ಕೊತಿದ್ದ. ಅರ್ಥ ಆಯ್ತಾ ಈಗ? ಇದರಿಂದ ಅರ್ಥ ಮಾಡಿಕೊಂಡ್ರೆ ನಮ್ಮ ಎಲ್ಲ ನಮ್ಮ ಅಪ್ರೋಚ್ ಚೇಂಜ್ ಆಗಬೇಕೀಗ. ಜನ ಇಲ್ಲಿ ಏನೋ ಕೇಳಿ ಉತ್ತರ ಏನು ಕೊಟ್ಬಿಡ್ತಾರೆ, ಎಲ್ಲ ಕಲಿಗಾಲ ಅಂದ್ಬಿಡ್ತಾರೆ. ತಪ್ಪದು. ಅದು ಹೇಳ್ತೀವಿ ಎಸ್ಕೇಪಿಸಮ್ ಅಂತೀವಲ್ಲ, ಹಾಗೆ ಮಾಡಬಾರ್ದು. ಪರಿಹಾರ ಹುಡುಕ್ಬೇಕು. ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೋಸ್ಕರನೇ ಭಗವಂತ ಎಚ್ಚರಿಕೆ ಕೊಟ್ಟಿರೋದು. ರಾಜ ತಾನು ಕಂಟ್ರೋಲ್ ಮಾಡಬೇಕಾದ್ರೆ ಹಾಂ, ಎಲ್ಲದಕ್ಕೂ ಅನ್ವಯ. ಇವತ್ತು ಕಾಲ ಹೇಗಿದೆ ಸ್ವಾರಸ್ಯ ನೋಡಿ. ಇವತ್ತು ನಾವೇನು ಮಾಡಬೇಕು ಅಂತ ಪ್ರಶ್ನೆ. ರಾಜನ ಕೈಲಿರಬೇಕು, ಪ್ರಜೆಗಳೇ ರಾಜರು. ಅದರ ಅರ್ಥ ಏನೀಗ ಯಾರು ಕಂಟ್ರೋಲ್ ಮಾಡಬೇಕೀಗ? ಅವ್ರನ್ನೇ ಕರಪ್ಟ್ ಮಾಡ್ತಾನೆ ಅವನು. ಕಲಿ ಅಲ್ಲಿ ಕರಪ್ಟ್ ಮಾಡ್ಲಿಕ್ಕೆ ಶುರು ಅದೆಲ್ಲ ಬರುತ್ತೆ ಈಗ. ಇದಿಷ್ಟು ಸರಿಯಾಗಿ ಓದ್ಬಿಟ್ರೆ ಏನು ನಡೀತಾ ಇದೆ, ಹೇಗಿರಬೇಕು ಅದನ್ನೆಲ್ಲ ಕ್ಲಿಯರಾಗಿ ಹೇಳೋ ಭಾಗ ಇದು. ರಾಜ ಇವತ್ತೇ ನಮ್ಮಲ್ಲಿ ನೋಡಬೇಕಾದ್ರೆ ಒಬ್ಬ ಕೆಟ್ಟ ಆಫೀಸರ್ ಇರ್ತಾನೆ, ಗೊತ್ತಾಯ್ತಾ, ಹಾಳು ಮಾಡಿಬಿಟ್ಟಿರ್ತಾನೆ ಆಫೀಸರ. ಆಮೇಲೆ ಒಬ್ಬನು ಒಳ್ಳೆಯವನು ಬರ್ತಾನೆ, ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ನೋಡಿ ಯಾಕೆ ಚೇಂಜ್ ಆಯ್ತು ಇದು? ಒಬ್ಬರಿಂದ ಚೇಂಜ್ ಆಯಿತು. ಚೀಫ್ ಆಫೀಸರ್ ಒಬ್ಬರಿಂದ ಚೇಂಜ್ ಆಯಿತು. ಎಷ್ಟೋ ನಡೆದಿದೆ ಆ ಥರ. ನಾವೊಂದು ಕಾಲೇಜಲ್ಲಿದ್ದ ಕಾಲಕ್ಕೆ ಅದು ಕಾಪಿ ಕಾಲೇಜ್ ಅಂತಾರೆ ಹೆಸರಾಗಿಬಿಟ್ಟಿತ್ತು, ಗೊತ್ತಾಯ್ತಾ. ಹೆಸರೇ ಕಾಪಿ ಕಾಲೇಜ್. ಅಲ್ಲಿ ಪಾಸಾಗಿದ್ದಾರಂದರೆ ಕಾಪಿ ಹೊಡೆದ ಗ್ಯಾರಂಟಿ. ಎಷ್ಟರ ಬಿಟ್ಟು ಹೋಪ್ಲೆಸ್ ಸಿಗುತ್ತೆ ಆ ಕಾಲೇಜ್ಗೆ ಹೋದ ಕಾಲಕ್ಕೆ. ಬಹಳ ಆಶ್ಚರ್ಯ. ಪೇಪರ್ ಕೊಟ್ಟ ತಕ್ಷಣ ಖಾಲಿ ಯಾರೂ ಇಲ್ಲ, ಅದರೊಳಗೆ ರಿಸಲ್ಟ್ ಹೋಗಿಬಿಡಾರೆ ಅಷ್ಟೇ, ಯಾರು ನೋಬಡಿ. ಇದರ ಎಕ್ಸಾಮಲ್ಲಿ ಯಾರೂ ಇಲ್ಲೇ ಇಲ್ಲ. ಆಮೇಲೆ ಮುಗಿ ಹೊತ್ತಿ ಬರೋದು, ತಗೊಳ್ಳಿ ಸರ್ ಇಲ್ಲಿ ಅಂತ. ಇಂಥ ಸುಮ್ಮನೆ ಬಿಡಿ, ಏನಾರು ಮಾಡ್ಕೊಂಡು ಹೋಗಲಿ ಅವರು. ಒಳಗಾಗಿಬಿಟ್ಟಿದೆ ಅವ್ರು, ಎದಾರ ಮಾಡ್ಕೊಂಡು ಬಿದ್ದುಬಿಡಿ, ಇಸ್ಕೊಂಬಿಡಿ. ಯಾಕೆ ಇಸ್ಕೊಳ್ಳೋದಿಲ್ಲ, ಇಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ಮೋಸ, ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನಾಳಿಂದ ಬರಬೇಡ್ರಿ ನೀವು, ನಮಗೆ ಇಲ್ಲ ನೀವು ನಾಳಿಂದ ಬರಬೇಡಿ, ನಮ್ಗೆ ಬೇಕಾಗಿ ಹೋಗ್ಬಿಡಿ, ಬಂದರೆ ಕೆಲಸ ಮಾಡೋಕ್ಕಿಲ್ಲ, ಬರೋದು ನಿಮ್ಮ ಮನೆ ಬರ. ನಾನು ಅಧಿಕಾರಿ ನಿಂತಾರೆ, ಎಷ್ಟು ಕೆಟ್ಟ ಯೋಚನೆ ಮಾಡಿ. ಒಬ್ಬರೂ ಇಲ್ಲ, ನೋಡ್ಬೇಡಿ. ಆಮೇಲೆ ಬರ್ಕೊಂಡು ನೀಟಾಗಿ ಯಾರ್ಕೊಂಡು ಬರೆಸಿ ಓದಿ ಕೊಟ್ಬಿಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಇದಿತ್ತು. ಆಶ್ಚರ್ಯ ಏನಾಯಿತು, ಸ್ವಲ್ಪ ದಿವಸಕ್ಕೆ ಅವನು ಟ್ರಾನ್ಸ್ಫರ್ ಆದ, ಇನ್ನೊಬ್ಬನು ಬಂದ. ಒಳ್ಳೆಯ ವ್ಯಕ್ತಿ, ಭಾಳ ಒಳ್ಳೆಯ ವ್ಯಕ್ತಿ. ಆತ ಫುಲ್ ಕಂಟ್ರೋಲ್ ಮಾಡಲಿಕ್ಕೆ ಬಂದಿದ್ದು. ಆಶ್ಚರ್ಯ ಗೊತ್ತು. ಆಮೇಲೆ ಸಡನ್ ಚೇಂಜ್. ಒಂದು ದಿವಸ ಒಬ್ಬರು ಅದರಲ್ಲಿ ಪುಸ್ತಕ ತೆಗಿಲ್ಲ, ಯಾರು ಕೂಡ ಒಳಗೆ ಎಂಟ್ರಾಗಿಲ್ಲ. ಒಂದು ಮತ್ತೆ ಹೋದ್ರೆ ಮತ್ತೆ ಬರೋಂಗಿಲ್ಲ ವಾಪಸ್. ಅರ್ಥ ಆಯ್ತಾ? ಅದು ಎಷ್ಟು ಚೇಂಜ್ ಆಯಿತು. ಅದು ಯಾತಕ್ಕೆ ಹೇಳಿ, ಇದೇ ಕಾಲ ಚೇಂಜ್ ಆಗಿಲ್ಲ. ಕಾಲ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಯಾವುದೀಗ? ನಾವು ಚೇಂಜ್ ಆಗ್ತಿದ್ದೇವೆ ಅಷ್ಟೇ. ಸೊ ಹುಷಾರಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತು ಮನೆಗಳಲ್ಲಿ ಈಗ ಸರ್ಕಾರ ಹೊರಗೆ ನಮ್ಮೇನೋ ಮಾಡೋಕ್ಕೆ ಬರಲ್ಲ, ಬಿಟ್ಬಿಡಿ. ನಮ್ಮ ಮನೆ ನಮ್ಮ ಕೈಲಿದೆ, ಏನು ಮಾಡಬೇಕು? ಅವ್ರ ಮನೆ ಮಟ್ಟಿಗೆ ಏನು ಮಾಡ್ಕೊಳಕ್ಕೆ ಬರುತ್ತೆ ಅವನು? ನೀವೇನು ಮಾಡ್ಲಿಕ್ಕೆ ಬಂದೇ ಬರುತ್ತೆ. ಇವ್ರು ಏನು ಮಾಡಿ ಬಿಟ್ಟು ಅಲ್ಲೇ ಜಾಸ್ತಿ ಶುರುವಾಯಿತು. ಅಲ್ಲಿ ತಪ್ಪಾಯಿತು. ಇವ್ರು ಎಚ್ಚರಿಕೆ ಕೊಟ್ಟಿದ್ದರೆ ಹುಷಾರಾಗಿರಿ ಅಂತ ಅರ್ಥ. ಯಾವ ರೀತಿ ಈ ರೋಡಲ್ಲಿ ಪ್ರಾಬ್ಲಮ್, ಇನ್ನೊಂದು ರೋಡಲ್ಲಿ ಹೋಗ್ತಾನೆ ತಕ್ಷಣವೇ, ಅಥವಾ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊತಾನೆ. ಅದನ್ನ ಬಿಟ್ಬಿಟ್ಟು ಹೋಗಿ ಎಲ್ಲ ಟ್ರಾಫಿಕ್ ಹೋದ ಪಕ್ಕದಲ್ಲಿ ತಾನೇ ನಿಂತ್ಕೊಂಡ. ನಮ್ಮ ಟ್ರಾಫಿಕ್ ಜಾಮ್ ಮಾಡ್ತಾರಲ್ಲ, ನಿಂತಿರ್ತಾರೆ, ಪಕ್ಕದಲ್ಲಿ ಮೊದಲೇ ನಿಲ್ತಾನೆ, ಅವನ ಪಕ್ಕ ಇನ್ನೊಬ್ಬ ನಿಲ್ತಾನೆ, ಮತ್ತು ಅವನು ಎಲ್ಲ ಪೂರ್ತಿ ಬ್ಲಾಕ್ ಮಾಡಿಬಿಡ್ತಾನೆ.
ಆ್ಯಕ್ಚುಲಿ ಏನು ಮಾಡ್ಬೋದಿತ್ತು ಅವರು? ಹಿಂದೆ ನಿಂತಿದ್ದರೆ ಹೋಗಿಬಿಡ್ತಿತ್ತು ಅದು. ಆಮೇಲೆ ಹೋಗೋ ಚಾನ್ಸೇ ಇಲ್ಲ, ಫುಲ್ ನಿಂತ್ಕೊಂಡ್ಬಿಡುತ್ತೆ ಹಾಗೆ. ಭಾರಿ ಮೂರ್ಖತನ. ನಿಂತಿದೆ ಅಂದರೆ ಯೋಚನೆ ಮಾಡಿ, ಇವನು ಪಕ್ಕದಲ್ಲಿ ಸಾಕು ಬಿಟ್ಟಿರೋದು ಅವ್ರನ್ನ, ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಅವನು ಸ್ವಲ್ಪ ಹೊತ್ತು ಸಾಲ್ವ್ ಆಗುತ್ತೆ. ಆ ರೀತಿ ಮಾಡಿ ಇದು ಯಾರು ತಪ್ಪು ಆ್ಯಕ್ಚುಲಿ? ಇದು ಒಂದು ತಪ್ಪು ನಡೆದ್ರೆ 1000 ತಪ್ಪು ಇವರಿಂದ ನಡೀತಾ ಇದೆ. ಆ ರೀತಿ ಮಾಡಬಾರ್ದು. ಇದು ಯೋಚನೆ ಮಾಡಿ ಸಂಧ್ಯಾವಂದನೆ ಮಾಡಿ ಬೀದಿಯಲ್ಲಿ ಮಾಡೋಂತಾನೆ ಹೇಳಿಲ್ವಲ್ಲ, ಆಫೀಸಲ್ಲಿ ಮಾಡೋಂತ ಹೇಳಿಲ್ಲ. ಮನೆಯಲ್ಲಿ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಬೇಕಿಲ್ಲ. ಇಲ್ಲಿ ಉಪನಯನ ದಿವಸನೇ ಶುರುವಾಗುತ್ತೆ ತಪ್ಪು ಮಾಡೋದು. ಹಾಗೆ ಮಾಡಬಾರ್ದು. ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಅಪಿ ಕಾಲಭವಂ ರಾಷ್ಟ್ರಂ ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲಕಾರಣಂ ಇತಿ ತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ಲಾಕ್ಡೌನ್ ಮಾಡಿದರು, ಎಷ್ಟು ಉಪಯೋಗ ಆಗಲಿಲ್ಲ. ಲಾಕ್ಡೌನ್ ಮಾಡಿದ್ದೆ ಅಕಸ್ಮಾತ್ ಮಾಡಿದ್ರೆ ಏನಾಗ್ತಿತ್ತು? ಈಗ ಲಾಕ್ಡೌನ್ ಇಡೀ ದೇಶ ಏನಿಲ್ಲ, ಇಲ್ಲ ಅಂದರೆ ಇಲ್ಲ. ನೋಡೋದಕ್ಕೆ ದೊಡ್ಡ ಪ್ರಾಬ್ಲಮ್ಮು. ಬಟ್ ಅದು ಈ ಪ್ರಾಬ್ಲಮ್ಗೋಸ್ಕರ ಏನು ಮಾಡಿದ್ದಾರೆ ಅದನ್ನು? ಅದು ನೇಚರ್ ಹಾಗೆ ಕೊಲ್ಲುತ್ತೆ ಬಿಡಿ, ಎಲ್ಲ ಖಾಲಿ ಆಗಿಬಿಡ್ತಿತ್ತು ಅಷ್ಟೇ. ಪ್ರತಿರೋಧ ತೋರಿಸ್ಬೇಕು. ಅದಕ್ಕೆ ಪ್ರತಿರೋಧ ತೋರಿಸ್ಬೇಕಾದ್ರೆ ಏನು ಮಾಡಿದರೆ ಹೋಗುತ್ತೆ ಯೋಚನೆ ಮಾಡಿ ಮಾಡಬೇಕಾದ. ಕಲಿಗಾಲ ಶಬ್ದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧರ್ಮ ಬಿಡೋಂದು ಕಲಿಗಾಲ ಹೇಳಲಿಲ್ಲ. ಧರ್ಮ ಹೋಗೋ ಸಂಭವ ಭಾರಿ ಜಾಸ್ತಿ ಇರೋದ್ರಿಂದ ಹುಷಾರ ಮಾಡಿ, ಎಚ್ಚರಿಕೆಯಿಂದ ಇರಿ. ಆ ಸಂದೇಶ ಕೊಟ್ಟಿರೋದು ಪುರಾಣಗಳೆಲ್ಲ. ಅದು ಉತ್ತರನೇ ಇಲ್ಲ ಅಂತಾಗಿದ್ದರೆ ಹೇಳೋದಕ್ಕೆ ಹೋಗ್ತಿರಲಿಲ್ಲ. ಗೊತ್ತಾಯ್ತಾ? ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡೋಕ್ಕೆ ಹೆಚ್ಚು ಹುಷಾರು ಅಂತ ಹೇಳ್ತಾರೆ. ರಾತ್ರಿ ಯಾತಕ್ಕೆ ಹೆಚ್ಚು ಹುಷಾರಿರಬೇಕು ಅಂತ ಕೇಳಿದರೆ ಸಂಭವ ಜಾಸ್ತಿ, ಬೆಳಕು ಕಡಿಮೆ, ಕಳ್ಳರು ಭಾರಿ ಆ್ಯಕ್ಟಿವ್ ಆಗ್ತಾರೆ. ಆದ್ದರಿಂದ ಹೆಚ್ಚು ಹುಷಾರಾಗಿರಿ. ಹಗಲು ಹುಷಾರಿರಬೇಕು, ರಾತ್ರಿ ಹುಷಾರಿರಬೇಕು. ರಾತ್ರಿ ಹೆಚ್ಚು ಹುಷಾರಿರಬೇಕು. ಅದು ಪಾಸಿಟಿವ್ ಆಗಿ ತೊಗೊಳೋದು ಬದಲು ನಾವು ತೊಗೊಂಡಿದ್ದು ಹೇಗೆ ತೊಗೊಂಡಿವಿ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿದ್ದರಿಂದ ಅದಕ್ಕಿಂತ ಜಾಸ್ತಿ ನಾವೇ ಕೆಡ್ಲಕ್ಕೆ ಶುರುವಾದಾಗಾಯ್ತು. ತಾನೇ ದಬ ಬೀಳುತ್ತಿದ್ದರೆ ಹಾಗಾಗಿಬಿಟ್ಟಿದೆ. ಬೀಳೋದು ವ್ಯವಸ್ಥೆ ಮಾಡ್ಕೋಬಾರ್ದು. ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲ ಕಾರಣಂ ಇತಿ ತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಈ ಕಲಿ ಏನು ಹೇಳ್ತಾನೆ ನೋಡಿ. ಈಗ ಒಂದು ಪ್ರಶ್ನೆಗೆ ಉತ್ತರಗಳು ಪ್ರತಿಯೊಂದು. ತಮುವಾಚ ಕಲಿಃ ಕಾಲೇ ಮದೀಯೇ ತಾದೃಶಃ ಕುತಃ ರಾಜಾನಂ ಪೂರ್ವಮಾವಿಶ್ಯ ವಿಪ್ರಾಂಶ್ಚ ಸ್ಯಾಮಹಂ ನೃಪ. ತಮ್ ಉವಾಚ ಕಲಿಹಿ. ಆಗ ಕಲಿ ಉತ್ತರ ಕೊಡ್ತಾನೆ. ಕಾಲೇ ಮದೀಯೇ, ನನ್ನ ಕಾಲ ಧರ್ಮರಾಜ ಇದು. ತಾದೃಶ, ನಿನ್ನಂಥ ರಾಜರು ಎಲ್ಲಿ ಬರ್ತಾರೆ? ನೀನೇನೋ ಬಂದಿದ್ದೀಯ ಅಷ್ಟೇ. ನಿನ್ನಂಥ ರಾಜರು ಬರಲಿಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಿನ್ನಂಥ ರಾಜರು ಹೇಳ್ತಾರಲ್ಲ, ಇಂಥವ್ರನ್ನೇ ಹಾಕಿ ಎಲ್ಲ ಈ ಇಂತಿಂಥವ್ರನ್ನ ಹಾಕಿ ನಮ್ಮ ವಶದಲ್ಲಿರಬೇಕು ಅಂತ ಹೇಳ್ತೀವಿ. ಮಾತು ಕೇಳೋದಿಲ್ಲ, ಆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡಿ ಅಂತಾರಲ್ಲ. ಹಾಗೆ ನಿನ್ನಂಥ ರಾಜರು ಬರಲಿಕ್ಕೆ ಸಾಧ್ಯ ಇಲ್ಲ, ನೀನು ಬಂದಿದ್ದೀಯ ಅಷ್ಟೇ, ನೀವು ಬರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಫಸ್ಟು. ತಾದೃಶ ಕುತಃ ರಾಜಾನಂ ಪೂರ್ವಮಾವಿಶ್ಯ ವಿಪ್ರಾಂಶ್ಯ ಶ್ಯಾಮಹಂ ನೃಪ. ನಾನು ಹೇಗೆ ವರ್ಕ್ ಮಾಡ್ತೀನಿ ಗೊತ್ತಾ? ಪ್ರೊಸೀಜರ್ ವರ್ಕ್ ಏನು ಗೊತ್ತಾ ನಂದು? ರಾಜಾನಂ ಪೂರ್ವಮಾವಿಶ್ಯ, ರಾಜನೋಡು ಫಸ್ಟ್ ಹೋಗ್ತೇನೆ ನಾನು, ರಾಜನ ಬುದ್ಧಿ ಕೆಡಿಸಿಬಿಡ್ತೇನೆ. ಆಯಿತಾ? ಆಮೇಲೆ ವಿಪ್ರಾಂಶ್ಯ, ಬ್ರಾಹ್ಮಣರೊಳಗೆ ಪ್ರವೇಶ ಮಾಡ್ತೇನೆ. ಇಬ್ಬರು ಮುಗಿತೀಗ. ಇರೋದು ಯಾರು? ಬ್ರಾಹ್ಮಣ. ಯಾತಕ್ಕಿರಬೇಕು? ಹೇಳಲಿಕ್ಕೆ ಅವನು ಕೆಡಿಸ್ತೀನಿ. ರಾಜ ಯಾಕಿರಬೇಕು? ಕೇಳಲಿಕ್ಕೆ ಅವನು ಕೆಡಿಸ್ತೀನಿ. ಇನ್ಯಾರು ಉಳಿದ್ರೆ? ಈಗ ಉಳಿದವ್ರಿಗೆ ಬರೋದಿಲ್ಲ, ಪಿಕ್ಚರಿಗೆ ಬರೋದಿಲ್ಲ. ಬಾಹುಬಲ ಜ್ಞಾನವಲ್ಲ ಸಂಕೇತನೇ ಬ್ರಾಹ್ಮಣ ಮತ್ತು ರಾಜ. ಅವ್ರೊಳಗೆ ಸೇರ್ತೇನೆ ನಾನು. ಇವತ್ತು ಮಹಾಭಾರತನ ಬೈದವ್ರು ಯಾರೋ ಅಲ್ಲ, ನಮ್ಮ ದೇಶದವರೇ ಹೆಚ್ಚು ಜನ ಬ್ರಾಹ್ಮಣರು ಬೈದವರು. ಅರ್ಥ ಆಯ್ತಾ? ಇವತ್ತು ಉಳಿದವ್ರು ಓದೇ ಇರೋದಿಲ್ಲ, ಇವರು ಬೈದು ಕೆಡಿಸಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ನಮ್ಮ ಧರ್ಮ ಹಾಳು ಮಾಡಿದ್ದು ನಮ್ಮವರೇ ಹೊರತು ಬೇರೆಯವರಲ್ಲ. ಈಗಲೂ ಕೂಡ ನಮ್ಮವ್ರನ್ನ ನಾವೇ ಬೈಕೊಂಡಿರೋದೇ ಹೊರತು ಬೇರೆ ಅಲ್ಲ. ಜಯತೀರ್ಥನ ಯಾರು ಬೈದರು? ಬೇರೆಯವರು ಇವತ್ತೂ ಬೈಯೋದಿಲ್ಲ ಅಷ್ಟೇ. ಅವ್ರು ಬೈದರೂ ಜನ ಬೈಯೋದಿಲ್ಲ, ಅಷ್ಟರ ಮಟ್ಟಿಗೆ ಗ್ರೇಟ್ ಇದ್ದಾರೆ. ಅದು ಫಲಿತಾಂಶ ನಮ್ಮ ರೆಸ್ಪಾನ್ಸ್ ಕರೆಕ್ಟ್ ಆಗಿದೆಯೋ ಹಾಗೇ ಇರೋದು. ಇಲ್ಲೇನು ರೆಸ್ಪಾನ್ಸ್ ಇದೆಯೋ ಅದೇ ರೆಸ್ಪಾನ್ಸ್ ಹೇಳೋದು. ಏನಿದೆ? ಏನೂ ಇಲ್ಲ. ನೋಡಿ ತಮಾಷೆ ಅದು. ರಾಜನೋಡು ಮಲ್ಲು ಪ್ರವೇಶ ಮಾಡ್ತೀನಿ ಗೊತ್ತಾ ನಾನು. ಕತೆ ಮುಗೀತು ಅಂದರೆ ಡ್ರೈವರ್ನ ಹೊಡಿತೀನಿ ಅಂತಲ್ಲ ಫಸ್ಟಾಗೆ. ಬಸ್ಸಲ್ಲಿ ಹೋಗ್ತಿದ್ದ ಒಬ್ಬೊಬ್ಬರು ಹೊಡೆಯಲ್ಲ. ಏನು ಮಾಡ್ತಾನೆ ಫಸ್ಟ್ ಅವನು? ಎಂಟೈರ್ ಕತೆ ಮುಗಿದೋಯ್ತಾನೆ. ಆ ದೃಷ್ಟಿಯಿಂದ ಮೊದಲು ರಾಜ ನಡೆಸೋನು. ರಾಜಾನಂ ಪೂರ್ವಮಾವಿಶ್ಯ ವಿಪ್ರಾಂಶ್ಚ ಶ್ಯಾಮಹಂ ನೃಪ. ಆಮೇಲೆ ಬ್ರಾಹ್ಮಣರು ಸೇರ್ತೇನೆ. ಇವ್ರು ಹೇಳಿದಾಗ ಅವ್ರು ಕೇಳ್ತೇವೆ, ಇವ್ರು ಕೇಳ್ತಾರೆ. ಈಗ ಯಾರು ನಡ್ಕೋತಾರೆ? ಈಗ ಇವತ್ತು ನೋಡಿ ನಮ್ಮ ಪಂಚಾಂಗಗಳಲ್ಲೇ ತೊಗೊಂಡು ಸಾಮಾನ್ಯವಾಗಿ ಈ ವರ್ಷದಿಂದ ನೋಡಿಲ್ಲ. ಪ್ರತಿ ವರ್ಷದಲ್ಲಿ ಹೇಗಿರುತ್ತೆ? ಚಾತುರ್ಮಾಸ ತುಂಬ ಮುಹೂರ್ತ ಹಾಕಿರ್ತಾರೆ. ಮದುವೆ ಮುಹೂರ್ತ ಶಾಸ್ತ್ರ ಬೇಕಾದ್ರೆ ಹಾಕಬಾರ್ದು ಅಂತಿರೋದು. ಒಂದು ಕಡೆ ಚಾತುರ್ಮಾಸ ವ್ರತ ಮಾಡ್ತಾರೆ, ಮತ್ತೊಂದು ಮುಹೂರ್ತ ಹಾಕಿರ್ತಾರೆ. ಮತ್ತು ಎರಡು ಕಾಂಟ್ರಡಿಕ್ಷನ್ ಅದು. ಅರ್ಥ ಆಯ್ತಾ? ಹಾಕಬಾರದು. ಗೃಹ ಪ್ರವೇಶ ಹಾಕಿರ್ತಾರೆ, ಗೃಹ ಪ್ರವೇಶ ಹಾಕಬಾರದು. ದಕ್ಷಿಣಾಯಲ್ಲಿ ಗೃಹ ಪ್ರವೇಶ ಸರ್ವಾತ್ಮ ನಿಷಿದ್ಧ. ಚಾತುರ್ಮಾಸ್ಯ ದಕ್ಷಿಣಾಯನ. ಉಪನಯನ ಮಾಡಬಾರ್ದು ದಕ್ಷಿಣಾಯನದಲ್ಲಿ. ಉಪನಯನ ಮುಹೂರ್ತ ಹಾಕಿರ್ತಾರೆ ಸಾಮಾನ್ಯ. ಗೃಹ ಪ್ರವೇಶ ಮುಹೂರ್ತ ಇರ್ತವೆ.
ಅದು ಬಿಡಿ ಬೇರೆ ಆಯ್ತಲ್ಲ, ಅದು ಸೂಕ್ಷ್ಮ. ಅದು ಇದರ ಜನರಿಗೆಲ್ಲ ಅಫೆಕ್ಟ್ ಆಗೋದು ಇಷ್ಟು ಮಂದಿ ಎಲ್ಲರೂ ಮಾಡೋದಿಲ್ವಲ್ಲ, ಎಲ್ಲರೂ ಮಾಡ್ತಾರೆ. ಇಲ್ಲಿ ದೊಡ್ಡದ ರಾಜಾರೋಷ ಆಗಿಬಿಟ್ಟಿರ್ತಾರೆ. ಏನು ಮಾಡ್ತೀರಿ? ಅದು ಯಾರು ಅದು ನೋಡ್ತಾ ಯಾರೋ ಹೇಳೋಕ್ಕೆ ಹೋಗಿ ಅವ್ರ ಮಠದ್ದು ಗೊತ್ತಾದು, ನಮ್ಮ ಮಠದ್ದು ಅದು ಮುಗಿದ ಕಥೆಯಲ್ಲಿ ಅದು ಅಲ್ಟಿಮೇಟ್. ಅದು ಒಂದು ಸರ್ತಿ ಯಾಕೆ ಮಾಡೋಕ್ಕೆ ಬರೋಲ್ಲ, ಅದನ್ನು ಬಂದೇ ಬರುತ್ತೆ, ಹಾಕೋದಿಲ್ಲ. ಮತ್ತು ಹಾಗಿದ್ದರೆ ಚಾತುರ್ಮಾಸ್ಯ ಮಾಡಬೇಕು ಅಂತ ಹೇಳಿದ್ದೆ ಅದು ವರಾಹ ಪುರಾಣ, ಅದನ್ನೇ ಇದನ್ನು ಹೇಳಿದೆ. ಅರ್ಧ ಜರಿತೀಯ ಮಾಡಬಾರ್ದು. ಏನು ಬಿಡಬೇಕಾಗತ್ತೆ ಹಾಗಿದ್ದರೆ? ಚಾತುರ್ಮಾಸ್ಯಕ್ಕೆ ಹೋಯಿತು. ಚಾತುರ್ಮಾಸ್ಯದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಹೇಳಿದ ಮೇಲೆ ಅದನ್ನು ಮಾಡೋದಾದ್ಮೇಲೆ ನಾವು ಮಾಡೋದು ತಪ್ಪಲ್ವೇನು? ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಈ ರೀತಿ ಬೇಕಾಷ್ಟು ನಡೆದು ಹೋಗ್ತಾಯಿದೆ. ಗೃಹಪ್ರವೇಶ ಸಾಲು ಗೃಹಪ್ರವೇಶ ನಡೆಯುತ್ತೆ ಚಾತುರ್ಮಾಸ್ಯದೊಳಗೆ. ಇದರೊಳಗೆ ಬೇಕಾಷ್ಟು ಗೃಹಪ್ರವೇಶ ಅದು ಹೇಳ್ತಾರೆ. ಈ ರೀತಿ ನಡೆದರೆ, ಮದುವೆ ನಡೆದರೆ, ಗೃಹಪ್ರವೇಶ ನಡೆದರೆ ಯಜಮಾನ ಸಾಯ್ತಾನೆ. ಬರೀ ಸುಮ್ಮನೆ ಹೇಳಿಲ್ಲ, ಬೇಡ ಅಂಥೇಳಿ ಪನಿಷ್ಮೆಂಟ್ ಹೇಳಿದ್ದಾರೆ, ಸಾಯ್ತಾನೆ. ಮದುವೆಗಳಾದರೆ ಮದುವೆ ಉಳಿಯೋದಿಲ್ಲ. ಇವತ್ತು ಹಾಗೆ ನಡೀತಿರೋದಕ್ಕೆ ಬಲಬೇಗ ಬ್ರೇಕ್ ಆಗಿಬಿಡೋದು. ಅರ್ಥ ಆಯ್ತಾ? ಆ್ಯಕ್ಚುಲಿ ಕೆಲವು ಬಂದಾಗ ಹೇಳಿದ್ದೇನೆ, ಬೇಡ ಅಂಥೇಳಿ ಕೇಳಲಿಲ್ಲ. ಒಂದೇ ವರ್ಷದಲ್ಲಿ ಡೈವರ್ಸ್ ಆಗಿದೆ, ಒಂದೇ ವರ್ಷದಲ್ಲಿ. ಹೇಳಿದ್ದೆ ಹಾಗೆ ಅವರು. ಯಾಕೆ ಗೊತ್ತಾ? ಕಲ್ಯಾಣ ದೇವತಾ ದೃಷ್ಟಿ ಹೀನಾನಾಂ ಕಲ್ಯಾಣಂ ಕುತಃ. ವರಾದೇವರ ಮಾತದು. ಯಾವ ದೇವತೆಗಳು ಬ್ಲೆಸ್ ಮಾಡೋದಿಲ್ಲ ಆಗ, ಅದು ಇನ್ವ್ಯಾಲಿಡ್ ಆಯ್ತಲ್ಲ. ಇನ್ವ್ಯಾಲಿಡ್ ಅಂದರೆ ಇರೋದೆಲ್ಲ ಹೋಗಿಬಿಡುತ್ತೆ ಅಂತ ಅರ್ಥ. ಅಲ್ಲಿ ಯಾತಕ್ಕೆ ಹೇಳಿದೆ ಅಂದರೆ, ಎಲ್ಲಿ ರೈಟಿಂಗ್ನಲ್ಲಿ ಮತ್ತೆ ಓರಲ್ಲಿ ಹೇಳಿದ್ದಲ್ಲ. ಮತ್ತು ಗೃಹ ಪ್ರವೇಶಗಳು ಸಾಲು ಅದು 24 ಅವರ್ಸು ನಡೆಯೋದೊಂದು ಬಾಕಿ. ಅಮಾವಾಸ್ಯೆ ಏನೂ ನೋಡೋದಿಲ್ಲ, ಪಂಚಾಂಗದಲ್ಲಿ ಹಾಕೋದಿಲ್ಲ ಅದನ್ನು. ಕೆಲವು ಇವರೇ ಮಾಡಿ, ಇನ್ನೊಬ್ರು ಯಾರೋ ಪುರೋಹಿತ ಇಟ್ಕೊಡ್ತಾರೆ. ಕೆಲವು ಅಫಿಷಿಯಲ್, ಇವು ಅನ್ಅಫಿಷಿಯಲ್ಲಾಗಿ ಬೇಕಾಷ್ಟು ನಡೆದು ಹೋಗುತ್ತೆ. ನೀವು ಮಾಡಿಬಿಡಿ, ಯಾರಿಗೆ ಹೇಳಕ್ಕೆ ಹೋಗಬೇಡಿ, ಅದು ಬೇರೆ ಹೇಳಕ್ಕೆ ಹೋಗಬೇಡಿ. ಮತ್ತು ಧರ್ಮ ಹಾಗೆ ಉಳಿಸೋದಾಗಿದ್ದರೆ ಕರಪ್ಷನ್ ಇಲ್ಲಿ ಶುರುವಾಯಿತು ಮೊದಲು, ಬೇರೆ ಕಡೆ ಹಬ್ಬ ಆಯಿತು. ಆಮೇಲೆ ಅದ್ರ ಕಲಿ ತನ್ನ ನೇಚರ್ ಬಂದು ಕರೆಕ್ಟಾಗಿ ಹೇಳ್ತಾನೆ, ನಾನು ಹೀಗೆ ಮಾಡ್ತೀನಿ, ಗೊತ್ತಾಯ್ತಾ? ಆ ಪದ ಹೇಳಿದ್ನಲ್ಲ, ಮೇಲೆ ಅಂತ ಹೇಳಿದ್ಮೇಲೆ ಮುಗಿದೋಯ್ತಲ್ಲಿ. ಯಾರು ಹೇಳಬೇಕು ಅವ್ರ ಬುದ್ಧಿ ಕೆಡಿಸ್ತೀನಿ. ಯಾರು ಕೇಳೋದು ಅಂದರೆ ಏನು ಮಾಡ್ತೀಯ, ಅವನೇ ಲೇಟು. ಒಂದು ಸರ್ತಿ ಮಾಡಿದ ಮೇಲೆ ಇವ್ರು ಕೇಳೋಕ್ಕೆ ಬರೋಲ್ಲ. ಆಮೇಲೆ ಕೇಳಿದ್ರೆ ಏನಂತಾನೆ, ನೀವು ಹಾಕಿದ್ದೀರಿ, ನೀವು ಮಾಡಿದ್ದೀರಿ, ನಾನು ಯಾಕೆ ಮಾಡಬಾರ್ದು ಅಂತಾನೆ. ಕಥೆ ಮುಗೀತಾರೆ. ನೀವೇ ಹಾಕಿದ್ದೀರಿ, ನಿಮ್ಮ ಕಡೆ ಒಬ್ಬೊಬ್ರು ಮಾಡಿದ್ದಾರೆ, ಈಗ ಮಾಡೋಕ್ಕೆ ಬರೋದಿಲ್ಲ. ಏನೋ ಆಯಿತು, ಯಾವುದೋ ಒಂದು ನಿಷಿದ್ಧ ಮದುವೆ ಆಯಿತು, ನಿಮ್ಮ ಕಡೆ ಏನಾಗಿದೆ ಅದು ಕೇಳಿದ. ಬೇರೇನು ಮಾಡಬೇಕಾಗ? ಆಯಿತು, ಯಾರು ಬಂದು ಹೇಳಬೇಡ, ಮುಗೀತು ಅಷ್ಟೇ. ಅದು ಬೇರೆ ದಾರಿನೇ ಇಲ್ಲ ಅದಕ್ಕೆ. ಅವಾಗೇನು ಮಾಡಬೇಕಾಗ? ಒಂದು ಮಾತು ಹೇಳ್ಬೋದು, ಹೌದು ತಪ್ಪಾಗಿದೆ, ಆ ರೀತಿ ಹೇಳಬೇಕು. ತಪ್ಪಾಗಿದೆ, ತಪ್ಪಲ್ಲ, ಅದು ತಪ್ಪಾಗಿದೆ, ಅದು ನಾವು ಕರೆಕ್ಟ್ ಮಾಡ್ತೀವಿ, ಮುಗೀತಾಗ. ಅಲ್ಲ, ಹೇಳಿದ್ದು ಅಷ್ಟಿದ ಮೇಲೆ ಆ ಟ್ರೆಂಡೇ ಹಾಳು ಮಾಡಿಬಿಡೋದು. ಅದು ಹಾಗೆ ಅವನೇನು ಮಾಡ್ತಾನೆ, ನಾವು ಹೇಳಿದ್ದು ಮಾಡ್ತೀವಿ, ತೋಚದ್ದು ಮಾಡ್ಕೊತೀವಿ ಅಂತಾನೆ. ನೀವು ಹಾಗೆ ನಿಯಂತ್ರಣ ಮಾಡೋರು ಯಾರು ಹಾಗಿದ್ದರೆ? ಇಲ್ಲ ಗುರುಗಳು ಮಾಡಬೇಕು, ಇಲ್ಲ ರಾಜ ಮಾಡಬೇಕು. ಗುರುಗಳು ಅಂದರೆ ಧರ್ಮ ಶಿಕ್ಷಣ ಮಾಡೋರು, ರಾಜರಂದರೆ ಜಾರಿ ತರೋರು. ಅವ್ರ ಎಕ್ಸಿಕ್ಯೂಷನ್ ಎಲ್ಲ ಅವ್ರದ್ದು, ಇವ್ರಿಗೆ ಜ್ಞಾನ ಕೊಡೋದೆಲ್ಲ ಇವರು. ಎರಡೂ ಕೆಟ್ಟ ಮೇಲೆ ಇನ್ನು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕರಿ ಟ್ರೆಂಡೇ ಹೇಳ್ತಿರೋದು ಅಂತ. ವಾಸುದೇವ ಸಹಾಯೇಶು ಎಲ್ಲ ಮಧ್ವ ಇದ್ದಾಗಿದೆ ನೋಡಿ, ಹೇಗಿದೆ. ರಾಜಾನಂ ಪೂರ್ವಮಾವಿಶ್ಯ ವಿಪ್ರಾಂಶ್ಯ ಸ್ಯಾಮಹಂ ನೃಪ. ನಾನು ಹಾಗೆ ಬಂದೆ, ನಾನು ಎಂಟ್ರಿ ನನ್ನ ಪ್ರೊಸೀಜರ್ ಇರೋದೇ ಹಾಗೆ. ವಾಸುದೇವ ಸಹಾಯೇಶು ಇವ್ರು ಹೇಳ್ತಾನೆ ಎಷ್ಟೋ ಸಲ. ಪಾಪ ಯಾವನ ಕನ್ನ ಹಿಡಿದು ಬಿಡ್ತಾನೆ, ಅವ್ನು ನಕ್ಕು ಬಿಡ್ತಾನೆ, ಈಗ ಬಿಡ್ತೀವಿ ನೋಡಿ ಅಂತ ಹೇಳ್ತಾನೆ. ಅವ್ನು ಫೋನ್ ಬರುತ್ತೆ, ಅವನೇನು ಮಾಡ್ತಾನೆ ಅಂತ ಹೇಳ್ತು, ಸುಮ್ಮನೆ ಹೋಗೋದಿಲ್ಲ. ಇನ್ಮೇಲೆ ಹುಷಾರು, ಗೊತ್ತಾಯ್ತಿಲ್ಲ, ನನ್ನ ತಟ್ಟೆ ಬರಬೇಡ ಅಂತ ಹೇಳಿದ. ಅವನು ಕೈಬೋದು ಹೋಗಿ ಸಾರದು ಬಿಡ್ತಾನೆ ಅಷ್ಟೇ. ಮೇಲಿದ ತಕ್ಷಣ ರಿಲೀಸ್ ಅಂತ ಹೇಳಿದ್ರೆ ಮುಗಿದೋಯ್ತು ಕತೆ. ಅವನ ಮೇಲಿನವ್ರು ಹಿಡಿತಾನೆ, ಕೆಳಗಿನ ಹಿಡಿಲ್ಲ. ದೊಡ್ಡ ರೂಲ್ ಬ್ರೇಕರ್ಸ್ ಎಲ್ಲ ಲೋ ಲೆವೆಲಲ್ಲಿ ವರ್ಕ್ ಮಾಡಲ್ಲ ಅವರು, ಮೇಲಿನಲ್ಲೇ ವರ್ಕ್ ಮಾಡೋದು. ಅಲ್ಲಿ ಟೈಟ್ ಇದ್ದರೆ ಏನು ಮಾಡೋಕ್ಕಾಗದೆ. ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ಮತ್ತು ನನ್ನ ಮ್ಯಾಕೆ ಹಾಗೆ ಮಾಡಲಿಲ್ಲ ಕೇಳ್ತಾನೆ ಧರ್ಮರಾಜ. ಮತ್ತು ಈಗ ಯಾಕೆ ಮಾಡಲಿಲ್ಲ? ನಮ್ಮನ್ನು ಪ್ರವೇಶ ಮಾಡಿ, ಈಗ ಅಲ್ಲಿ ಪ್ರವೇಶ ಮಾಡೋಂದರೆ ಸಾಧ್ಯ ಇಲ್ಲ, ನಿಮ್ಮನ್ನು ಪ್ರವೇಶ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ನೋಡಿ, ಕಲಿಯೇ ಒಪ್ಕೊಂಡದ್ದು ಇದು ದುರ್ದಂತ. ಏನದು? ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ನೀವು ಕೃಷ್ಣ ರಕ್ಷಿತರು, ನಿಮ್ಮೊಳಗೆ ಬರ್ಲಿಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕೃಷ್ಣ ರಕ್ಷಿತರು ನೀವು ಅಂದರೆ ಏನಾಯ್ತು? ಈಗ ದೇವರಿಗೆ ಹೆದರ್ತಾನೆ ಅಂತ ಆಯ್ತಲ್ಲ. ಹರಿಗೆ ಕಲಿ ಏನು ಮಾಡೋಕ್ಕೆ ಬರೋದಿಲ್ಲ. ನೀವು ಕೃಷ್ಣ ಕಾಪಾಡ್ತಿದ್ದೆ, ಏನು ಮಾಡೋಕ್ಕೆ ಬರೋದಿಲ್ಲ. ಆ ದೆವ್ವ ಹಾಗೆ ಹೇಳಿದ್ದು. ಏನಂತ ಹೇಳ್ತದ? ಯಚ್ಛಕ್ತಿ ಗುಪ್ತಿರಹಿತ ನಲಭಸ್ಮಿ ಹಂತು. ಆ ಶಕ್ತಿ ಇಲ್ಲದೆ ಹೋಗಿ ಕೊಂದು ಹಾಕಿಬಿಡ್ತಿದ್ದೆ ಅಂತ ಹೇಳ್ತಾರೆ. ಯಾರಾತ? ಲೋಕೇಶ್ವರ ಪತಾಕ ಬಾಲತಮಕ್ಕಿ. ಸಿಮಿಲರ್ ಇಲ್ಲಿ ಕಲಿ ಏನು ಮಾತಾಡ್ತಾರೆ, ಈ ಮಧ್ವದ ಭಾಗ ಪೂರ್ತಿ ರಿಪೀಟ್ ಆಗುತ್ತೆ. ಸ್ವಾರಸ್ಯ. ವಾಸುದೇವ ಅಂದರೆ ಯಾರು? ಆಚಾರ್ಯರೇ. ವಾಸುದೇವ ಸಹಾಯೇಶು. ಈ ವಾಸುದೇವ ಸರ್ವೋತ್ತಮ, ಆ ವಾಸುದೇವ ಜೀವೋತ್ತಮ. ನಿಮ್ಮಿಬ್ಬರು ಬಿದ್ದ ನಾನು ಏನು ಮಾಡೋಕ್ಕಾಗಲ್ಲ, ಉಳಿದವ್ರು ಬಂದರೆ ಆಟ ಆಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ?
ಇವಾಗ ಕರೆಕ್ಟಾಗಿ ಹಾಗೆ ನಡೀತಾ ಇರೋದು. ಅದಕ್ಕೆ ಆಚಾರ್ಯ ಏನು ಮಾಡಿ ದೇವರು ಏನು ಮಾಡಿದ? ಸರ್ವಜ್ಞವನ್ಯವನವೇಕ್ಷ ಸಕಾರ್ಯ ವೀರ್ಯಂ. ಒಂದು ಗೊತ್ತಿರಬೇಕು, ಕಾರ್ಯವೀರ್ಯಂ ನಡೆಸೋಕ್ಕೆ ಬರಬೇಕು. ಎರಡು ಪದ ಇದೆ ಇಲ್ಲಿ, ಎರಡು ಪದ, ಒಂದು ಪದ ಇಲ್ಲ. ಎಲ್ಲ ಗೊತ್ತಿದೆ, ಕೈಲಾಗೋದಿಲ್ಲ. ವಿದುರನಿಗೆ ಗೊತ್ತಿದೆ, ಕೈಲಾಗಲಿಲ್ಲ. ಆದರೆ ಕೈಲಾಗತ್ತೆ, ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಎರಡೂ ಇರೋರು ಯಾರು ಅಂದರೆ ವಾಯುದೇವರೊಬ್ಬರೇ. ಸರ್ವಜ್ಞ ಮನ್ಯ ಮನವೇಚ್ಛ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವಭಾಷೆ. ಇಡೀ ಮಧ್ವ ವಿಜಯ. ಇದು ಮಹಾಭಾರತ ಯಾರಪ್ಪ? ಎಲ್ಲರೂ ಟೆಕ್ಸ್ಟ್ ಇದು ಮಹಾಭಾರತಲ್ಲೇ ಸಿಗುತ್ತೆ ಇವೆಲ್ಲ ಕೂಡ. ಅಂದಮೇಲೆ ಹರಿವಾಯುಗಳಲ್ಲಿ ವಿರುದ್ಧವನ್ನ ಆಟ ನಡೆಯೋದಿಲ್ಲ ಅಂತ ಆಯ್ತಲ್ಲ, ಸಿಂಪಲ್. ಇನ್ಮೇಲೆ ನಾವು ಏನು ಮಾಡ್ಬೋದು? ಸುಖವಾಗಿ ಅವ್ರ ರಕ್ಷಣೆ ಇತ್ತು ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ, ಸೇಫಾಗಿರ್ಬೋದು. ಅದಕ್ಕೇನೆ ಇವತ್ತು ವ್ಯಾಸರಾಜರು ಒಳ್ಳೆಯ ರಾಜ್ಯ ಆಳಿಸಿದ್ದು ಯಾವುದೋ ಯುಗದಲ್ಲಲ್ಲ, ಇದೇ ಯುಗದಲ್ಲೇ. ಹೌದು ತಾನೆ? 6 ತಲೆಮಾರಿಗಿದ್ದು ವಂಡರ್ಸ್ ಮಾಡಿ ಹಾಕಿಬಿಟ್ರು ಅವರು. ಕೃಷ್ಣದೇವರಾಜ ಒಳ್ಳೆಯ ರಾಜ, ಒಳ್ಳೆಯ ಗುರುಗಳು, ಎರಡೂ ಸೇರಿದ್ದಕ್ಕೆ ಈ ಕಾಲದಲ್ಲೇ ಸುವರ್ಣ ಯುಗ. ದಕ್ಷಿಣ ಭಾರತ ಕಂಡ ಸುವರ್ಣ ಯುಗ ಅಂದರೆ ಅದು ಎಂಟೈರ್ ಸೌತ್ ಇಂಡಿಯಾ ಆತನ ಕೈಲಿತ್ತು. ಎಂಟೈರ್ ಸೌತ್ ಇಂಡಿಯಾ ಅಂದರೆ ಅರ್ಥ. ಅದು ಒಳ್ಳೆ ಮಾರ್ಗದರ್ಶನ ಇದ್ದರೆ ಹೇಗಿರ್ತಾರೆ ಅವನು, ಸಮರ್ಥ, ಅವನು ಒಳ್ಳೆ ಗುರುಗಳು, ಎರಡು ಸೇರಿರ್ತವೆ. ಇದು ಯಾವುದೋ ಯುಗದ್ದಲ್ಲ. ಇವತ್ತು ರಾಯರು ಯಾವ ಯುಗದಲ್ಲಿರೋದು? ಈಗ ಯಾವುದನ್ನು ಅದೇ ಯುಗದಲ್ಲೇ ಇದ್ದಾರೆ ಅವರು. ಅದೇ ಯುಗದಲ್ಲಿ ತುಂಬ ವರ್ಷಗಳಾಗಿ, ಸಾವಿರಾರು ವರ್ಷ ಗ್ಯಾಪ್ ಇಲ್ಲ, ಬರೀ 300 ಚಿಲ್ಲರೆ. ಇಷ್ಟು ಕೆಲಸ ಮಾಡಲಿಕ್ಕೆ ಯಾಕೆ ಸಾಧ್ಯವಾಯಿತು? ಎಕ್ಸಾಂಪಲ್ ಅಷ್ಟೇ. ಇನ್ನೂ ಎಷ್ಟು ಗುರುಗಳು ದೈತಿರ್ತಾರೆ ಅಂಥವ್ರು ಯಾವ ಕಾಲಕ್ಕೆ ಬರೆದ್ರು ಅವರು? ಇದೇ ಕಾಲದಲ್ಲೇ ಬರೆದಿದ್ರು. ಆಚಾರ್ಯರು ಆ ಕಾಲಕ್ಕೆ ಯಾರು ಕಣ್ಣೆತ್ತು ನೋಡೋಕ್ಕೆ ಸಾಧ್ಯ ಇರಲಿಲ್ಲ, ಹಾಗಿದ್ದರು. ವಾದಿರಾಜರು ಯಾವ ಕಾಲದಲ್ಲಿದ್ದವರು? ಈ ಕಾಲದಲ್ಲಿದೆ. ರಘುತ್ತಮರು ಈ ಕಾಲದವರೇ. ಈ ಕಾಲದಲ್ಲೇ ಏನು ಮಾಡಿದರು ಅವರು? ಧರ್ಮ ಹಾಗೆ ಉಳಿಸಿದರು. ಇವೆಲ್ಲ ಯೋಚನೆ ಮಾಡಿದರೆ ನಮಗೆ ವಾಸುದೇವ ಸಹಾಯೇಶು. ಅದಕ್ಕೆ ಆಚಾರ್ಯ ಏನು ಮಾಡಿದರು? ಇಲ್ಲ ಕೃಷ್ಣ ಇಲ್ಲ ರಾಮ, ದೇವರಿಗೆ ಕೊಡ್ತು. ಯಾವ ರೂಪ ಕೊಟ್ಟರು ಅವರು? ಪೂಜೆ ಹೆಚ್ಚಾಗಿ ಕೊಟ್ಟಿದ್ದು ಯಾವುದೋ ದೇವರನ್ನ? ರಾಮದೇವರು, ಕೃಷ್ಣ, ಕೃಷ್ಣ ರಾಮದೇವರು. ಯಾಕೆಂದರೆ ಎರಡು ವಿಶೇಷವಾಗಿ ಕಲಿಯುಗಕ್ಕೆ ಹತ್ತಿರವಾಗಿ ಹೊಡಿತಕ್ಕಂಥ ರೂಪಗಳು. ಇಲ್ಲೂ ಭೀಮರೂಪ, ಮಧ್ವರೂಪ. ಹನುಮಂತ ಇದ್ದೇ ಇದ್ದಾರೆ, ಮೂರೂರಿಗೆ ಹನುಮಂತ ಇದ್ದಾರೆ. ಅಂದರೆ ಆ್ಯಕ್ಚುಲಿ ಏನಿದೆಯೋ ಇವಾಗ ಕಲಿಯುಗ ಪೂರ್ತಿ ಯಾತಕ್ಕೆ ಬಂದಿಲ್ಲ, ಇವೆಲ್ಲ ಇರೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದೆ ಹೋಗ್ಬಿಟ್ಟು ಹೇಳೋರೆಲ್ಲ ಕೇಳೋರೆಲ್ಲ ಸ್ಥಿತಿ ಬರುತ್ತೆ. ಇವರು ವಿಗ್ರಹ ನಾಶ ಮಾಡೋಕ್ಕೆ ಶುರು ಮಾಡಿದ್ದಾರೆ ಬೇರೆ ಕಡೆ, ಎಷ್ಟೋ ಕಡೆ. ಈಗ ಏನು ಬೇಕಾದ್ರೂ ಆಗ್ಬೋದು. ವಾಯುದೇವ್ರಿಗೆ ಆ ಮಾತಿಗೆ ಅರ್ಥನೇ ಇಲ್ಲ. ವಾಯುದೇವ್ರದ್ದು ಯಾಕೆ ಕಡಿಮೆ ಆಗುತ್ತೆ? ಇವತ್ತು ಕಲಿಯುಗ ಹೇಗಿದೆ ಗೊತ್ತಾ ನಿಮಗೆ? ಬೇಸಿಗೆ ಬೆಳಿಗ್ಗೆ 6 ಗಂಟೆಗೆ 45 ಡಿಗ್ರೀಸ್ ಇದ್ದರೆ ಹೇಗೋ ಹಾಗೆ. ಮಧ್ಯಾಹ್ನಕ್ಕೆ ಎಷ್ಟಾಗ್ಬೋದಾಗ? ಮಧ್ಯಾಹ್ನಕ್ಕೆ ಎಷ್ಟು ಡಿಗ್ರಿ ಹೋಗುತ್ತೆ ಯೋಚನೆ ಮಾಡಿ. ಆ ಸ್ಥಿತಿ ಇದೆ. ರಾಯಚೂರತ್ತಲ್ಲಿ ಊರಿಗೆ ಹೋಗಿಬಿಟ್ರೆ ಬೆಳಿಗ್ಗೆ 6 ಗಂಟೆಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿರುತ್ತೆ. 6 ಗಂಟೆಗೆ ಇಲ್ಲಿ ನಮಗೆ ಮಧ್ಯಾಹ್ನದ ಎಫೆಕ್ಟ್ ಬೆಳಗ್ಗೆನೇ ಬಂದುಬಿಟ್ಟಿರುತ್ತೆ. ಕಲಿಯುಗ ಅಂದರೆ ಹಾಗೆ, ಇನ್ನು ವಿಭಜನೆ ಮಾಡೋಕ್ಕೆ ಸಾಧ್ಯ ರೀತಿ ಬರೋದು. ಆದರೆ ಒಂದು ಗ್ಯಾರಂಟಿ, ವಾಸುದೇವ ಸಹಾಯ ಇದ್ದಾಗ ಮಾತ್ರ ಧರ್ಮಾಚರಣೆ ಮಾಡೋಕ್ಕೆ ಬರುತ್ತೆ ಅಂತ ದೇವರು ಹೇಗೆ ಪ್ಯಾರಲ್ ಹೇಗೆ ಇಟ್ಟಿರ್ತಾರೆ ನೋಡಿ. ಇವತ್ತು ಎಂತೆಂಥ ಗುರುಗಳು ಬಂದರು, ಅಸಮರ್ಥರು ಬಂದರು, ಸಮರ್ಥರು ಬಂದರು, ರಾಜರು ಅಂಥವ್ರು ಬಂದರು, ಒಳ್ಳೆಯ ರಾಜ ಕೆಟ್ಟ ರಾಜರು ಬಂದರು. ಸಡನ್ ಚೇಂಜ್ ಸ್ವಲ್ಪ ಇದರಲ್ಲಿದೆ. ಬಟ್ ಒಳ್ಳೇದು ಹೆಚ್ಚಿಸ್ಬಿಡೋದಿಲ್ಲ, ಒಳ್ಳೇದು ಮಾಡಲಿಕ್ಕೆ. ಯಾಕೆ ಅವ್ರ ಕಾಲ ಆದ್ದರಿಂದ ಡಾಮಿನೇಟ್ ಆಗಲಿಕ್ಕೆ ಶುರುವಾಗ್ತಾರೆ. ಕೊರಾಜ ಅಸೌರುತೆ ಯುಷ್ಮಾನ್ ಯೋಮಯಾನಾಭಿಭೂಯತೆ. ನಿಮ್ಮನ್ನು ಬಿಟ್ಟುಬಿಟ್ರೆ ಕೊರಾಜ ಎಲ್ಲಿದ್ದಾನೆ ರಾಜ? ನಿಮ್ಮನ್ನು ಬಿಟ್ಟರೆ ಇನ್ಯಾವ ರಾಜರು ನನ್ನ ಕೈಲಿ ಸಿಗದೇ ಇರೋ ರಾಜ ಇಲ್ಲ ಅಂತ ಹೇಳ್ತಾರೆ. ನಾ ಅಭಿಭೂಯತೆ, ನನಗೆ ಸೋಲ್ದೇ ಇರೋ ರಾಜ ಯಾವನೂ ಇಲ್ಲ. ನಾವು ಒಳಗೆ ಎಂಟರ್ ಆಗ್ತೇನೆ ಅಂತ ಅದು ಸಾರಸ್ಯ ಇರೋದು, ಹೊರಗಲ್ಲ. ಇವ್ರ ರೋಗಗಳು ಹೇಗೆ ಬರುತ್ತೆ? ಯಾವಾಗಲೂ ಅದು ಕ್ಯಾನ್ಸರ್ ಗೊತ್ತಾಗುತ್ತೆ 4th ಸ್ಟೇಜ್ ಅಂತ ಹೇಳ್ತಾರೆ. ಹಾಗೆ ಮೊದಲು ಗೊತ್ತೇ ಆಗೋದಿಲ್ಲ ಅದು. ಯಾವ ವಾಸಿ ಆಗಲ್ಲ, ಆಗ ಗೊತ್ತಾಗುತ್ತೆ. ಕೆಲವು ಎಕ್ಸೆಪ್ಷನ್ಸ್ ಇರ್ಬೋದು, ಜನರಲಿ ಅದು ಗೊತ್ತಾಗೋದು ಪೂರ್ತಿ ವ್ಯಾಪಿಸಿದ ಮೇಲೆ. ನಾನು ಹಾಗಿಂತವನು. ಕೊರಾಜ ರಾಜ ಅಸೌ ಋತೆ ಯುಷ್ಮಾನ್ ಯೋಮಯ ನಾಭಿಭೂಯತೆ. ನನಗೆ ಸೋಲ್ದೇ ಇರತಕ್ಕಂಥ ರಾಜ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಅಂತ ಕೇಳ್ತಾನೆ. ನೀವಿರ್ಲಿಕ್ಕೆ ಯಾರು? ಭೀಮ ಇದ್ದಾನೆ ನಿಲ್ಲಿ, ಕೃಷ್ಣ ಇದ್ದಾನೆ ಪಕ್ಕದಲ್ಲಿ, ನಾನೇನು ಮಾಡೋಂಗಿಲ್ಲ. ಇಲ್ಲದೆ ಹೋಗಿದ್ದರೆ ಈ ಸಿಗ್ತವೂ ಇಲ್ಲ, ಮಾಡೋದು ಬಿಡ್ತಾನೂ ಇಲ್ಲ ಅಂತ ಹೇಳ್ತಾನೆ. ಮದೀಯ ಕಾಲೇ ಭೂಪಾಲ ವಿಪ್ರವೇದ ವಿರೋಧಿನಿ ಮದೃಷ್ಟಿಪಾತೆ ಕ್ವಗುಣಾ ಕ್ವವೇದಾ ಕ್ವ ಸುಯುಕ್ತಯ. ಅವ್ರ ಕೆಪಾಸಿಟಿ ಹೇಳ್ತಾರೆ. ಮದೀಯ ಕಾಲೇ ಭೂಪಾಲ ವಿಪ್ರವೇದ ವಿರೋಧಿನಿ. ವಿಪ್ರವೇದ ವಿರೋಧಿನಿ, ವಿಪ್ರ ವಿರೋಧಿ ಕಾಲ, ವೇದ ವಿರೋಧಿ ಕಾಲ ಇದು. ಅರ್ಥ ಆಯ್ತಾ? ಅಂದರೆ ಬ್ರಾಹ್ಮಣರಿಗೆ ವಿರೋಧಿಗಳು, ವೇದಕ್ಕೆ ವಿರೋಧಿಗಳಿದ್ದಾರೆ. ನಡೀತಿರೋದು ಕರೆಕ್ಟಾಗಿ ನೋಡ್ತೇವೆ ನಾವು. ಬ್ರಾಹ್ಮಣ ವಿರೋಧಿಗಳು, ವೇದ ಅಂದರೆ ಶಾಸ್ತ್ರಗಳು, ಎಲ್ಲ ಶಾಸ್ತ್ರ ಅಂದರೆ ಇವತ್ತು ಕೇಳೋರೇ ಇಲ್ಲ ಸ್ಥಿತಿ ಬಂದಿದೆ. ವೇದ ವಿರೋಧಿ ಎಲ್ಲರೂ ಹಾಗಿಲ್ಲ ಅನ್ನೋದು ಪುಣ್ಯ. ಪಂಚಾಂಗ ಹಿಡಿದೆ, ಎಕ್ಸೆಪ್ಷನ್ಸ್ ಇದೆ, ಬಟ್ ಭಾರಿ ಕಡಿಮೆ ಅದು. ಎಕ್ಸೆಪ್ಷನ್ಸ್ ಇರೋದು ಭಾರಿ ಕಡಿಮೆ. ಸಾಮಾನ್ಯವಾಗಿ ಹೆಚ್ಚು ಇದಾಗ್ತಿರೋದೇ ಹೆಚ್ಚು ಕಾಂಪಿಟೇಷನ್ ಇದ್ದಾಗ. ಸ್ವಲ್ಪ ನೀವು ಹಿಂದೆ ಹೋಗ್ರಿ, ಒಂದು 50 ವರ್ಷದ ಹಿಂದೆ ಪಂಚಾಂಗ ಯಾರು ಶುರುವಾದ ಕಾಲ,
ಅವಾಗ ಈಗ ಇರ್ತಾರೆ ಇರಲಿಲ್ಲ, ಬರ್ತಾ 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 ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಒಂದು ಕಡೆ ಕಂಟ್ರೋಲ್ ಬೇಕು ಅದಕ್ಕೆ. ಅಷ್ಟು ನೇರ ಕೇಳಿದಾಗಲೂ ಉತ್ತರ ಕೊಡೋಲ್ಲ, ಆನ್ಸರ್ ಕೊಡೋಲ್ಲ ಅದಕ್ಕೆ. ಕಾರಣ ಅಂದರೆ ನಾವು ಕಲಿ ಹೇಗೆ ನಡ್ಕೊಂಡಿದ್ದಾರೆ ಭಾಳ ಆಶ್ಚರ್ಯ ಆಗುತ್ತೆ ಅದರಿಂದ. ಮದೀಯ ಕಾಲೇ ಭೂಪಾಲ ವಿಪ್ರ ವೇದ ವಿರೋಧಿನಿ. ಬ್ರಾಹ್ಮಣಿಗೆ ವಿರೋಧಿಗಳು ಯಾರು ಹೇಳಿ ಇವತ್ತು ನೋಡೋಣ? ಬ್ರಾಹ್ಮಣರೇ ವಿರೋಧಿಗಳು, ವಿಪ್ರ ವಿರೋಧಿನಿ. ಇವತ್ತು ಏನಾದ್ರು ನಿಜವಾಗ್ಲೂ ಕೂಡ ಬ್ರಾಹ್ಮಣರಲ್ಲಿ ಒಂದು ಒಗ್ಗಟ್ಟಿದ್ದಿದ್ರೆ ಫಸ್ಟ್ ಕ್ಲಾಸ್ ಇರ್ತಿತ್ತು. ಇವತ್ತು ನಿಜವಾಗ ನೇರ ವಿರೋಧ ಮಾಡೋದು ಅವರೇನು. ಯಾವ ಕಾಲಕ್ಕಲ್ಲ, ಈಗ ಬೇರೆ ಇಲ್ಲ ಬೇರೆ ಇದೆ. ಬೇರೆ ಯುಗದಲ್ಲೆಲ್ಲ ವರ್ಷಗಳು ಎಲ್ಲರ ವ್ಯವಸಾಯಾತ್ಮಿಕ ಬುದ್ಧಿ ಏಕೈಹ ಕುರುಳಲ್ಲ ಮುಗಿದೋಯ್ತು. ಇವೆಲ್ಲ ಕಲಿಯುಗದಲ್ಲಿ ಮಾತ್ರ ಇವು, ಬೇರೆ ಯುಗದಲ್ಲಲ್ಲ. ಗೊತ್ತಾಯ್ತಾ? ಬೇರೆ ಯುಗಕ್ಕೆ ಅನ್ವಯ ಆಗೋದೇ ಇಲ್ಲ. ಅಲ್ಲಿ ರಾಜರು ಅಂದರೆ ರಾಜರೇ ಅವರು, ಕೆಟ್ಟ ರಾಜರ ಪ್ರಶ್ನೆ ಇಲ್ಲ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣನೇ. ಇನ್ನೂ ಸ್ಟೇಜಲ್ಲಿ ಅಪರೋಕ್ಷ ಜ್ಞಾನಿ ಬ್ರಾಹ್ಮಣ, ಬರೀ ಬ್ರಾಹ್ಮಣ ಕೂಡ ಅಲ್ಲಿ ಹೇಗಿರ್ತಿದ್ದವನು ಅಪರೋಕ್ಷ ಜ್ಞಾನಿ ಇದ್ದಾಗೆ. ಮಹಾಭಾರತ ಯುದ್ಧದಲ್ಲಿ ಆಗಲೇ ಕಲಿ ಬಂದುಬಿಟ್ಟಿತ್ತು, ಫ್ಯಾಗ್ ಎಂಡ್ ಆಫ್ ದ್ವಾಪರ ಅದು. ಕಲಿ ಆದಮೇಲೆ ಗೌತಮರ ಶಾಪ ಎಲ್ಲ ಸೇರ್ಕೊಂಡು ಬಿಟ್ಟಿತ್ತು. ಆ ಹಿನ್ನೆಲೆ ನಿಧಾನ ಬಂದದ್ದು. ಹೇಳಿದ್ನಲ್ಲ, ಸಾಯಂಕಾಲ 5 ಗಂಟೆ ಆಗಲೇ ಸ್ವಲ್ಪ ಸೂರ್ಯ ಮುಡಿಬಿಡ್ತಾನೆ. ಟೋಟಲ್ ಎಕ್ಲಿಪ್ಸ್ ಬೇರೆ, ಸೋಲಾರ್ ಎಕ್ಲಿಪ್ಸ್ ಎರಡು ಸೇರಿದ್ದಕ್ಕೆ ಏನಾಯಿತು, ಹಿಂದೆ ಬಂದಿತ್ತು ಅರೌಂಡ್ ಯಾವಾಗದು 78 80 ಅಂತ ಕಡೆ 80ಯಲ್ಲೇನೋ ಬಂದಿತ್ತು. ಸಾಯಂಕಾಲ ಸರಿಯಾಗಿ ಹೊತ್ತಿಗೆ ಸೂರ್ಯಾಸ್ತದ ಹೊತ್ತಿಗೆ ಟೋಟಲ್ ಎಕ್ಲಿಪ್ಸ್ ಇತ್ತು, ಸೋಲಾರ್ ಎಕ್ಲಿಪ್ಸ್. ಆ ರೀತಿ ಬಹುಶಃ ಮತ್ತೆ ಆಗಿಲ್ಲ ಅಷ್ಟು ಟೋಟಲ್ ಆ ಟೈಮ್ನಲ್ಲಿ. ಆವಾಗ ಏನಾಗಿತ್ತು ಗೊತ್ತಾ, ಮನೆಯೊಳಗೆಲ್ಲ ಜಿರಳೆ ಎಲ್ಲ ರಾತ್ರಿ ಬರುತ್ತಲ್ಲ, ಹೊರಗೆ ಬಂದುಬಿಟ್ಟು ಎಲ್ಲ ಕೂಡ ಅದು ಅಬ್ಸರ್ವ್ ಮಾಡ್ತಾಯಿದ್ರೆ ಅವು ಯಾವಾಗ ಹೊರಗೆ ಬರುತ್ತಲ್ಲ, ಆ ತೀರ ರಾತ್ರಿ ಹೊರಗೆ ಬೆಳಗ್ಗೆ ಮುಂಚೆ ಹೋಗಿಬಿಡುತ್ತೆ ಆಗಲೇ. ಅವಕ್ಕೂ ಕನ್ಫ್ಯೂಷನ್ ಆಯಿತು ಅದರಿಂದ. ಎಲ್ಲ ಹೊರಗೆ ಬರಲಿಕ್ಕೆ ಶುರುವಾಯಿತು. ಯಾವಾಗ ಮತ್ತೆ ಬಂದು ಎಲ್ಲ ಆ ಸಾಲ್ಟ್ ಗ್ಯಾಪಲ್ಲೇ ಮತ್ತೆ ಹೋಗಿಬಿಟ್ಟು ಮತ್ತೆ ರಾತ್ರಿ ಬಂತು. ಅದೇ ಎಷ್ಟು ಸತ್ಯ ಎಫೆಕ್ಟ್ ಇಲ್ಲ ಮತ್ತು ಸುಳ್ಳೋದು. ಗ್ರಹಣದ ಎಫೆಕ್ಟ್ ಇಲ್ಲ ಅಂತಾಗಿದ್ದರೆ ಅವ್ರಾಗ ಬರ್ತಿದ್ದಾರೆ. ಈ ಸತ್ ಗ್ರಹಣ ಬಂದಾಗ ಅಬ್ಸರ್ವ್ ಮಾಡಿ ಬೇಕಾದ್ರೆ ಇದೆಲ್ಲ ಅಬ್ಸರ್ವ್ ಮಾಡಿದ್ದು. ಅವತ್ತು ಕಾಯ್ತಾ ಕೂತಿದ್ದು ಏನಾಗುತ್ತೆ ನೋಡೋಣ ಅಂಥೇಳಿ ಅದೇ ರೀತಿ ಬಂದ್ವೆಲ್ಲ ಕೂಡ ಹೊರಗೆ. ರಾತ್ರಿ ವಾತಾವರಣ ಕರೆಕ್ಟಾಗಿ ಇದಾಯಿತು, ಕ್ರಿಯೇಟ್ ಆಯಿತು. ಸೊ ಗ್ರಹಣಕ್ಕೆ ಅದು ಪರ್ಯವಸಾನ ಇಲ್ಲದೆ ಪ್ರಾಣಿಗಳ ಮೇಲೆ ಪರಿಣಾಮ ಆಗುತ್ತೆ ಅಂದರೆ ಬೇರೆಯವ್ರ ಮೇಲೆ ಆಗದೇ ಇರುತ್ತಾ? ಹಾಗೆ ಆಗುತ್ತೆ. ಮದೃಷ್ಟಿಪಾತೆ ಕ್ವಗುಣಾಹ, ನಾನು ಕಣ್ಣು ಹಾಕಿದೆ ಅಂದರೆ ಗುಣ ಹೋಯಿತು ಅಂತ ಅರ್ಥ, ಗುಣಗಳು ನಾಶವಾದವು ಅಂತ ಅರ್ಥ. ಅದು ಎಲ್ಲರೂ ನಾಶವಾಯಿತು, ದೇವರೇ ನಿರ್ಗುಣ. ಅರ್ಥ ಆಯ್ತಾ ನಿಮಗೆ? ಅವರಿವ್ರ ಗುಣ ಅಲ್ಲ, ದೇವ್ರ ಮೇಲೆ ಎಫೆಕ್ಟ್ ಆಯಿತು ಅಲ್ಲ ಅದು ಹೇಳೋರಿಗೆ. ಅಲ್ಲಿ ಓದಬೇಕೀಗ ಏನಂತ, ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ, ಅದು ಶುರುವಾಯಿತು. ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇ ಅಂಧೇ. ಇದೆಲ್ಲ ಅರ್ಥ ಮಾಡಿ ಕಾಲಿಯೇ ಕಾಲವು ಮುಂದೆ ಕಲಿಯುಗದಲ್ಲಿ ಅದೇ ಮಧ್ಯಗೆ ಭಟ್ರು ಬಂದರು ಮುಂದೆ ಅದೇನೆ. ಮಂದಂ ಇರೋಭೂತ್, ಗೊತ್ತಾಯ್ತಾ? ಆನಂದಾದ್ಯೈಹಿ ಗುರುಗುಣಗಣೈ ಪೂರಿತೋ ವಾಸುದೇವ ಮಂದಂ ಮನಸ್ಸಿ ಸತಾಂ ಹಂತ ನೂನಂ ತಿರೋಭೂತ್. ಈ ಶ್ಲೋಕ ಸರಿಯಾಗಿ ಓದ್ತಾ ಇದ್ದರೆ ಎಷ್ಟು ಹುಷಾರಾಗಿರುತ್ತೆ. ನಿರ್ಣಯ ಓದೋದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆಯಲ್ಲ. ತಮಾಷೆ ನಿರ್ಣಯ ಓದಂತೆ ಮಾಡಿದ್ದಾನೆ, ಆಶ್ಚರ್ಯ. ಇನ್ನೂ ಹೇಳೋದು ಬೇಸಿಕ್ ತಾನೇ ಇದು, ಓದಿದ್ರೆ ಸಿಗ್ತಾ ಅದೇ ಓದಬಾರ್ದು. ಅದು ಟ್ರೆಂಡ್ ಹಾಗೆ, ಅದು ಒತ್ತಿ ಹೇಳಿದ್ದಾರೆ ಆಚಾರ್ಯ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ, ಇದಕ್ಕಿಂತ ಬೋರ್ಡ್ ಹಾಕ್ಲಿಕ್ಕೆ ಸಾಧ್ಯನಾ? ನಾರಾಯಣ ಪಂಡಿತಾಚಾರ್ಯ ಮೊದಲು ಹೇಳ್ಕೊಡಿ ಪಾಠ. ಎರಡು ಸ್ಪಷ್ಟ ಇರಬೇಕಾದ್ರೂ ಕೂಡ ಮಾಡೋದಿಲ್ಲ ಅಂದರೆ ಹೇಗೆ ಥರ ಚೇಂಜ್ ಆಗುತ್ತೆ, ಯೋಚನೆ ಮಾಡೋದು. ಮದೃಷ್ಟಿಪಾತೆ ಕ್ವಗುಣಾಹ ಕ್ವ ವೇದಾಹ, ಎಲ್ಲಿರುತ್ತೆ ವೇದ ಅಂತ ಹೇಳ್ತಾನೆ. ಕ್ವ ಸುಯುಕ್ತಯ, ಸುಯುಕ್ತಿಗೆ ಅವಕಾಶನೇ ಇಲ್ಲ. ಕುಯುಕ್ತಿ ವಿಚಾರವಾದ ಅಂಥೇಳಿ ಏನು ಮಾಡ್ತಾರೆ, ಎಲ್ಲ ಕೆಟ್ಟದನ್ನು ಹೇಳ್ತಾರೆ. ಪ್ರತಿಯಾಗಿ ಉತ್ತರ ನಮ್ಮಿಂದ ಇಲ್ಲ. ಏನೋ ಹೇಳ್ತಾನೆ, ಬುದ್ಧಿ ಇಲ್ಲ, ಬಿಟ್ಬಿಡ್ತಾನೆ. ಅವ್ನು ಬೆಳ್ಕೋತಾ ಬರ್ತಾನೆ. ನೆಗ್ಲಿಜೆನ್ಸ್ ಏನು ಮಾಡುತ್ತೆ ಅವರಿಗೆ, ಫುಲ್ ಸ್ಕೋಪ್ ಕೊಡುತ್ತೆ, ಎಲ್ಲ ಕಡೆ ಆಮೇಲೆ ಟೂ ಲೇಟ್ ಆಗುತ್ತೆ. ಹರಡಿದ ಮೇಲೆ ತುಂಬ ಈಗ ಒಂದು ಕಡೆ ಕೊಡೆ ಆಗುತ್ತೆ, ಒರೆಸ್ಬಿಟ್ಟು ತಕ್ಷಣ ಹೋಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಅಂಟ್ಕೊಂಡ್ಬಿಡುತ್ತೆ. ಆಗಲೇ ಕೆಲಸ ಹೋಗೋದೇ ಇಲ್ಲ. ಅದು ಹೋದ್ರೂ ಕೂಡ ತುಂಬ ಕಷ್ಟಪಡಬೇಕು. ಅದು ಯಾವುದನ್ನು ತಡ ಮಾಡಿಕೊಡೋದು. ಜಗಾದ ನೃಪತಿ ಸತ್ಯಂ ಕಲೆ. ಈಗ ಧರ್ಮರಾಜ ಹೇಳ್ತಾನೆ, ಜಗಾದ ನೃಪತಿ ಮದೃಷ್ಟಿಪಾತೆ ಕ್ವಗುಣಾ ಕ್ವ ವೇದಾ ಕ್ವ ಸುಯುಕ್ತಯ ಕ್ವ ಎಲ್ಲಿ ಜಗಾದ ನೃಪತಿ ಸತ್ಯಂ ಕಲೆ ವಕ್ಷಿ ಅನೃತೋಪಿ ಸನ್ ಮೋಚಯೇತು ಋತವಚನಾತ್ ಯದಾ ಅಸ್ಪತ್ಸಂತತೆ ಪರಂ. ಧರ್ಮರಾಜ ಏನು ಮಾಡ್ತಾನೆ ಗೊತ್ತಾಗಿದೆ. ನಾಳೆ ಏನು ಮಾಡ್ತಾನೆ ಧರ್ಮರಾಜ ಹೇಳ್ತಾನಾಗ ಅದು ಏನು ಉತ್ತರ ಕೊಡ್ತಾರೆ, ಏನೇನು ನಡೆಯುತ್ತೆ, ಏನು ಇಷ್ಟೆಲ್ಲ ಸಿಚುವೇಶನ್ ಹೇಗೆ ಎಂಡ್ ಆಗಬೇಕಿದೆ, ಏನಾಗುತ್ತೆ ಅದೆಲ್ಲ ಹೇಳ್ತಾರೆ ನಾಳೆ. ಇದೆಲ್ಲ ನಡೆದಿದ್ದೆಷ್ಟು ಆಚಾರ್ಯ ಬರವಣಿಗೆ ಇದೆಯಲ್ಲ, ಅದು ಎಷ್ಟು ಹೇಳಿದರೂ ಸಾಲದು. ಆ ಪರ್ಫೆಕ್ಷನ್ನು, ಆ ವರ್ಡಿಂಗ್ಸು, ಅದು ಹಾಕೋದು
ಒಳ ನೋಡಿದ್ರೆ ಅರ್ಥ ಆಗೋ ರೀತಿ ಇದಿಷ್ಟು ಮಹಾಭಾರತ ಓದ್ಬೇಕಾದ್ರೆ ಭಾರಿ ಕಷ್ಟ. ಅದು ಇಷ್ಟು ನೂರಾರು ಶ್ಲೋಕ ಇರುತ್ತೆ ಇಷ್ಟಕ್ಕೋಸ್ಕರ. ಅದರಲ್ಲಿ ಹುಡುಕಿ ಹಾಕ್ಬೇಕಾದ್ರೆ ತುಂಬ ಕಷ್ಟ. ಇದು ಓದಿ ಅದನ್ನು ಓದಿ ಕರೆಕ್ಟಾಗಿ ಅರ್ಥ ಆಗ. ಇದನ್ನು ಓದಿದ ಮೇಲೆ ಅದು ಓದೋದು ಭಾರಿ ಸುಲಭ ಅನಿಸ್ತದೆ. ಓದಬೇಕನ್ನ ಮಹಾಭಾರತ ಓದೋ ಅಭ್ಯಾಸನೇ ಇಲ್ಲ. ಅದು ಎಲ್ಲೆಲ್ಲೂ ಇಲ್ಲ ಮಹಾಭಾರತ ಓದೋದು. ಟೆಕ್ಸ್ಟ್ ಬುಕ್ಕೇ ಇಲ್ಲ, ಎಲ್ಲೆಲ್ಲೂ ಟೆಕ್ಸ್ಟ್ ಬುಕ್ ಅಲ್ಲ. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ಕೇ ಮಾಡಿಲ್ಲ ಅಂತ ಹೇಳಿದರೆ ಮಹಾಭಾರತ ಟೆಕ್ಸ್ಟ್ ಬುಕ್ ಅಲ್ಲ, ರಾಮಾಯಣ ಟೆಕ್ಸ್ಟ್ ಬುಕ್ ಅಲ್ಲ, ಬೇಸಿಕ್ ಟೆಕ್ಸ್ಟ್ ಅವೇನೇ. ಓದೋದಿಲ್ಲ ಅಂತ ಹೇಳಿದಾಗ ಹೋಗ್ಬಿಡೋದು. ಎಲ್ಲ ಕಡೆ ಎನರ್ಜಿ ವೇಸ್ಟ್ ಆಗ್ತಾಯಿದೆ.